ಲಿಂಗ ಪರಿಶೋಧನಾ ನಿರ್ವಹಣೆಯ ಬೆಂಗಳೂರು ಶಾಲಾ ಶಿಕ್ಷಣ ಮತ್ತು ಸಾಮಾಜಿಕ ಇಲಾಖೆ ಬೆಂಗಳೂರು ಶಿಕ್ಷಣ ಅಭಿಯಾನ ಕರ್ನಾಟಕ ಸಾಮಾಜಿಕ ಪರಿಶೋಧನಾ 3 ದಿನಗಳಿಂದ ನಮ್ಮ ಶಾಲೆಯಲ್ಲಿ ಲೆಕ್ಕ ಪರಿಶೋಧನಾ ಕಾರ್ಯಕ್ರಮ ನಡೀತಾ ಇದೆ. ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸಿದ ಈ ಒಂದು ಕಾರ್ಯಕ್ರಮದಲ್ಲಿ ಈ ಕಳೆದ 3 ದಿನಗಳಿಂದ ಶಾಲೆಗೆ ಸಿಗುವಂತ ಎಲ್ಲ ಓವರಾಲ್ ಎಲ್ಲ ಭೌತಿಕ ಸೌಲಭ್ಯಗಳು, ಸರ್ಕಾರದಿಂದ ಸಿಗುವಂತ ಸೌಲಭ್ಯಗಳ ಮಾಹಿತಿಯನ್ನು ಈ 2022, 23, 24 ಎರಡು ಶೈಕ್ಷಣಿಕ ಸಾಲಿನ ಎಲ್ಲ ಲೆಕ್ಕಪತ್ರ ಪರಿಶೋಧನೆ ಕೆಲಸವನ್ನ ಕಳೆದ 3 ದಿನದಿಂದ ಗೀತಾ ಮೇಡಮ್ ಅವರು, ನಾಗರತ್ನ ಮೇಡಮ್ ಮತ್ತೆ ಸರಿತಾ ಮೇಡಮ್ ಅವರು ನಮ್ಮ ಶಾಲೆಯಲ್ಲಿ 3 ದಿನದಿಂದ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರ ಒಂದು ಆದೇಶದ ಪ್ರಕಾರ ಅವರ ಕಾರ್ಯಕ್ರಮದಲ್ಲಿ ಒಂದು ಪಾಲಕರ ಸಭೆ, ಮಕ್ಕಳಿಗೆ ಸಿಗುವಂತಹ ಸೌಲಭ್ಯಗಳಲ್ಲಿ ಯಾವುದು ಅರಿವಿದೆ, ಯಾವುದು ಅರಿವಿಲ್ಲ, ಏನೆಲ್ಲ ಗೌರ್ಮೆಂಟ್ ಸೌಲಭ್ಯವನ್ನು ಕೊಡ್ತಾ ಇದೆ ಮಕ್ಕಳಿಗೆ, ಅದರಿಂದ ಏನು ಪ್ರಯೋಜನ ಆಗ್ತಾ ಇದೆ ಅನ್ನುವಂಥದ್ದನ್ನು ತಮ್ಮಿಂದ ಮಾಹಿತಿಯನ್ನು ಸಂಗ್ರಹಿಸುವ ಇದರಲ್ಲಿ ಇದ್ದಾರೆ ಅವರು. ಹಾಗಾಗಿ ಈ ಒಂದು ಪಾಲಕರ ಸಭೆಯನ್ನು ಕೈಗೊಳ್ಳಲಾಗಿದೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನೆರೆದಿರುವಂಥ ಎಲ್ಲರನ್ನು ನಮ್ಮ ಶಾಲೆಯ ಶಿಕ್ಷಕರಾದ ಹಿಮ್ಮಕ್ಕದವರು ಅವರು ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತೇವೆ. ಎಲ್ರಿಗೂ ನಮಸ್ಕಾರ. ಈಗ ನಿಮ್ಮೆಲ್ಲರ ಗಮನಕ್ಕೆ ನೀಡಿದಂತೆ 2022, 23ನೇ ಸಾಲಿನ ಮತ್ತು 23-24ನೇ ಸಾಲಿನ ಸಾಮಾಜಿಕ ಲೆಕ್ಕ ಪರಿಶೋಧನೆ ಏನು ಕೊಟ್ಟಿದ್ದೀವಿ ಅದರಂತೆ ನಮಗೆ ಡಿಸೆಂಬರ್ 2 ಮತ್ತು 5ರವರೆಗೆ 4 ದಿನದ ಕಾರ್ಯಕ್ರಮ ನಿರ್ವಹಣೆಯನ್ನು ಗೀತಾ ಗಾಂವಕರವರು ತಮ್ಮ ಒಂದು ತಂಡದಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ. ಆ ಒಂದು ಸಭೆ ಇವತ್ತು ಕೊನೆಯದಾಗಿ ಪೋಷಕರ ಮತ್ತು ಶಾಲಾ ಸಭೆ ಅಂತ 5ನೇ ತಾರೀಕು ಇಟ್ಕೊಂಡಿದ್ದಾರೆ. ಆ ಒಂದು ಸಭೆಗೆ ಆಗಮಿಸಿದಂಥ ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕರಾದಂಥ ಶ್ರೀಮತಿ ಗೀತಾ ಗಾಂವಕರವರಿಗೆ ನಿಮ್ಮೆಲ್ಲರ ಪರವಾಗಿ ಪೂರ್ವಕ ಸ್ವಾಗತವನ್ನು. ಹಾಗೆ ನಮ್ಮ ಅದೇ ಲೆಕ್ಕ ಪರಿಶೋಧನಾ ಸಮಿತಿಗಿರುವಂಥ ನಮ್ಮ ಕೃಷಿ ಇಲಾಖೆ ಅಭಿನಯ್ ಅವರು ಕೃಷಿ ಇಲಾಖೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಅವರ ಜೊತೆಗೆ ತಂಡದಲ್ಲಿರುವಂಥ ಸರಿತಾ ನಾಯ್ಕ್ ಮತ್ತು ನಾಗರತ್ನ ನಾಯ್ಕ್ ಅವರು ಕಳೆದ 4 ದಿನದಿಂದ ನಮ್ಮೊಟ್ಟಿಗೆ ಇದು ಎಲ್ಲ ಮಾಹಿತಿಗಳನ್ನು ಸಂಗ್ರಹಿಸಿ ಕೊನೆಯ ಹಂತದಲ್ಲಿ ಹಾಜರಿದ್ದಾರೆ. ಅವರಿಗೂ ಸಹಿತ ನಮ್ಮ ಎಲ್ಲ SMC ಪಾಲಕ ಪೋಷಕರ ವತಿಯಿಂದ ತುಂಬುವುದರಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಶಾಲೆಯ SMC ಅಧ್ಯಕ್ಷರಂಥ ಶ್ರೀಯುತ ಮಾಸ್ತಿಗೌಡರು ಸಹಿತ ಅವರಿಗೂ ಎಲ್ಲ ವಿಷಯದ ಸಭೆ ಮಾಡಿ ಹೇಳಾಗಿತ್ತು. ಅದರಂತೆ ಇವತ್ತು ನಮ್ಮ ಇಂಥ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರಿಗೂ ಸಹಿತ ನಿಮ್ಮೆಲ್ಲರ ಪರವಾಗಿ. ಹಾಗೆ ನನ್ನ ಸಹೋದ್ಯೋಗಿ ಬಂಧುಗಳು ಸೌರಭ್ರು ರಜೆ ಇದ್ದಾರೆ, ಅವರಿಗೂ ಸಹಿತ ನಮ್ಮ ನಿಮ್ಮೆಲ್ಲರ ಬಗ್ಗೆ ತುಂಬದಿಂದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ SMC ಸಭೆ ನಾವು ಹೇಳಾಗಿತ್ತು ಎಲ್ಲ ಮಕ್ಕಳ ಪಾಲಕರಿಗೂ ನಾವು ಇದರ ಮೂಲಕ ಕಳಿಸಾಗಿತ್ತು. ಮತ್ತೊಂದು 12 ಪಾಲಕರು ಬರಬೇಕು. ಈಗ ಹಾಜರಿದ್ದ ಎಲ್ಲ ಪಾಲಕ ಪೋಷಕರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬುವುದರಿಂದ ಸ್ವಾಗತವನ್ನು ಕೋರ್ತಾ ಈ ಸಭೆಯಲ್ಲಿ ವಿಷಯ ಸಂಗ್ರಹಣೆಯನ್ನು ಮಾಡ್ಕೊಂಡು ಬಂದರೆ ಅದ್ರ ಕುರಿತು ಆ ಕಾರ್ಯಕ್ರಮಕ್ಕೆಲ್ಲ ಕೊನೆಯದಾಗ ಚರ್ಚೆಯನ್ನು ಇವತ್ತು ಮಾಡ್ತಾರೆ. ಕೊನೆಯ ಸಭೆ ಅಂತ ಎಲ್ಲರೂ ಸಹಕರಿಸಬೇಕು ಅಂತ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ. ಸರ್ವರನ್ನು ಸ್ವಾಗತಿಸಿದ ಧನ್ಯವಾದಗಳು. ಈಗ ಏಳನೇ ತರಗತಿ ವಿದ್ಯಾರ್ಥಿಗಳಿಂದ ನಾಳೆ ನಾಳೆಗೆ
ಸಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಶಂಕರರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಸರಕ್ಷರಿ ಪನ್ನ ಪಂಪರ ಮುನಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ಶ್ರೀರಕ ಹೊಯ್ಸಳರಾಡಿದ ನಾಡೆ ಲಂಕಣ ಜಕಣರ ನೆಚ್ಚಿನ ವೀರೆ ಕೃಷ್ಣ ಶರಾವತಿ ತುಂಗ ಕಾವೇರಿಯ ವರರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಣ್ಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಜ್ಞಾನ ಜನಗಣ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಈಗ ಈ ಒಂದು ಪೋಷಕರ ಸಭೆ ನೋಡಿದ ಗೀತಾ ಮೇಡಮ್ ಅವರು ಪ್ರಾಸ್ತಾವಿಕ ಮಾತನಾಡಬೇಕು ಅವರು ಕೇಳ್ಕೊಳ್ತಾರೆ. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಕುಳಿತಿದ್ದ ಗಣ್ಯರೇ ಹಾಗೂ ನೆರೆದ ಪಾಲಕ ಪೋಷಕರೇ ಶಿಕ್ಷಕ ವರ್ಗದವರೇ ಮುದ್ದು ಮಕ್ಕಳೇ, ಇವತ್ತಿನ ಸಭೆ ಪಾಲಕ ಸಭೆ ತಮಗೆಲ್ಲ ವಿಶೇಷವಾದಂಥದ್ದು. ಕಾರಣ ಏನಂದ್ರೆ ಈ ಸಾಮಾಜಿಕ ಪರಿಶೋಧನೆ ಮೊದಲಿಂದನೂ ನಡ್ಕೋತಾ ಬಂದ್ವಿ. ಆದ್ರೆ ಶಾಲೆಗೆ ಬಂದಿದ್ದು ಈಗ, ಅದು ಈ ಸಮಗ್ರ ಶಿಕ್ಷಣಕ್ಕೆ. ಅಂದ್ರೆ ಶಾಲೆಯಲ್ಲಿ ಕೆಲವಷ್ಟು 3 ವರ್ಷದಿಂದ ಕೆಲವೊಂದು ಶಾಲೆಗಳನ್ನ ಆಯ್ದ ಶಾಲೆಗಳನ್ನ ಮಾಡಿದ್ವಿ. ಅದು ಬಿಸಿಯೂಟ ಯೋಜನೆ, ಮಧ್ಯಾಹ್ನ ಬಿಸಿಯೂಟ ಯೋಜನೆಯ ಆಡಿಟ್ ಅನ್ನು ಮಾಡಿದ್ವಿ. ನಮ್ಮ ಅಂಕೋಲ ತಾಲೂಕಲ್ಲಿ ಹೋದ ವರ್ಷ 5 ಶಾಲೆಗಳನ್ನು ಮಾಡಿದ್ವಿ. ಈ ಸಲ 4 ಶಾಲೆಗಳನ್ನ ಬಿಸಿಯೂಟ ಯೋಜನೆ ಶಾಲೆಗಳನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ವಿ. ಒಂದು ಜುಗ, ಮತ್ತೊಂದು ಚಂಗಾರ ಲೋವರ್ ಪ್ರೈಮರಿ ಸ್ಕೂಲು, ಜುಗ ಲೋವರ್ ಪ್ರೈಮರಿ ಸ್ಕೂಲು, ಆಮೇಲೆ ಅವರ್ಸ ಕಾತ್ಯಾಯನಿ ಸ್ಕೂಲು, ಆ ನಂತರ ಹಿಲ್ಲೂರ ಪ್ರೌಢಶಾಲೆ. ಇದಿಷ್ಟನ್ನ ನಾವು ಸಮಗ್ರ ಶಿಕ್ಷಣದ ಜೊತೆಗೆ ಮಧ್ಯಾಹ್ನ ಉಪಹಾರ ಯೋಜನೆಯ ಒಡಿಟನ್ನು ಸಹಿತ ಮಾಡಿದ್ದೇವೆ. ಈಗ ಈ ಒಂದು ಸಮಗ್ರ ಶಿಕ್ಷಣ ಯೋಜನೆಯ ಒಡಿಟನ್ನ 21 ಪಂಚಾಯತ್ ಆಗಿದೆ ನಮ್ಮ ತಾಲೂಕಲ್ಲಿ. ಪಂಚಾಯತ್ನಲ್ಲಿ 2 ಶಾಲೆಗಳನ್ನ ಆಯ್ಕೆ ಮಾಡಿಕೊಂಡು ಮಾಡ್ತಾ ಇದ್ದೇವೆ. ಇದಕ್ಕೆ ಮೂಲ ಕಾರಣ ಅಂದ್ರೆ ಸರ್ಕಾರದಿಂದ ಬರುವಂತ ಸಾಕಷ್ಟು ಯೋಜನೆಗಳು ನಿಮ್ಮ ಶಾಲೆಗಳಿಗೂ ಬರ್ತಾ ಇದೆ, ಸರ್ಕಾರದ ಮಕ್ಕಳಿಗೆ ಸಿಗುವಂಥದ್ದು. ಅದೆಲ್ಲಗಳು ಸರಿಯಾಗಿ ಮುಟ್ತಾ ಇದೆಯಾ ಹೇಗೆ ಅಂದ್ರೆ ಸಾರ್ವಜನಿಕ ನಿಮ್ಮೊಡನೆ ಚರ್ಚೆ ಮಾಡಿ ಮಾಡುವಂಥದ್ದು. ಸಾಮಾಜಿಕ ಪರಿಶೀಲನೆ ಸಮಾಜದೊಡನೆ ಸೇರಿ ಮಾಡುವಂಥದ್ದು. ಸಾಮಾನ್ಯವಾಗಿ ಸಾಕಷ್ಟು ಒಡಿಟ್ಗಳ ಶಾಲೆ ತಮಗೆಲ್ಲ ಗೊತ್ತಿದೆ, ಇನ್ಸ್ಪೆಕ್ಷನ್ ಆಗ್ತದೆ ಮತ್ತು ಹೊರಗಿನವರೆಲ್ಲ ಬರ್ತಾರೆ. ಅದಕ್ಕಿಂತ ಸ್ವಲ್ಪ ಭಿನ್ನವಾಗಿದೆ. ಯಾಕೆ ಕೇಳಿದ್ರೆ, ನಾವು ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನು ಮಾಡುವ ಪೂರ್ವದಲ್ಲಿ ಸುಮಾರು ಒಂದು 2 ತಿಂಗಳ ಹಿಂದೆನೇ ಅದರ ವೇಳಾಪಟ್ಟಿಯನ್ನು ತಯಾರಿಸಿ ತಾಲೂಕು ಮಟ್ಟದಲ್ಲಿ ಅನುಮೋದನೆಯಾಗಿ, ಜಿಲ್ಲಾ ಮಟ್ಟದಲ್ಲಿ ಅನುಮೋದನೆಯಾಗಿ, ರಾಜ್ಯದಿಂದ ಅನುಮೋದನೆಯಾಗಿ ಇಲ್ಲಿ ಬರ್ತಾ ಇದೆ. ಅಲ್ಲಿ ಈ ಶಾಲೆಗಳ ಆಯ್ಕೆಯನ್ನ ನಿಮ್ಮ ಒಂದು ಶಿಕ್ಷಣ ಸಂಸ್ಥೆಯವರೇ ಕರ್ನಾಟಕ ಸ್ಟೇಟ್ ಲೆವೆಲ್ನಿಂದಲೇ ಆಯ್ಕೆ ಮಾಡಿ ಕಳಿಸಿರುವಂಥದ್ದು. ಇದು ಕಾರಣ ಏನಂದ್ರೆ, ಈ ಸಾಮಾಜಿಕ ಪರಿಶೋಧನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಯಾವಾಗ ಜಾರಿಗೆ ಬಂತು ಆವಾಗಿಂದ ಈ ಒಂದು ಸಾಮಾಜಿಕ ಪರಿಶೋಧನೆ ಜಾರಿಗೆ ಬಂತು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಆಕ್ಟ್ ಆಗಿರೋದ್ರಿಂದ ಅದನ್ನ ಪಾರದರ್ಶಕತೆಯಿಂದ ಮಾಡಬೇಕು. ಮಕ್ಕಳಿಗೆ ಕೂಲಿ ಖಾತೆಗೆ ಸಾರ್ವಜನಿಕರಿಗೆ ಅದರ ಉಪಯೋಗ ಸರಿಯಾಗಿ ಆಗಬೇಕು, ಹಣ ಸರಿಯಾಗಿ ಅವರಿಗೆ ಮುಟ್ಟಬೇಕು ಅನ್ನೋ ಉದ್ದೇಶದಿಂದ ಈ ಸಾಮಾಜಿಕ ಪರಿಶೋಧನೆಯನ್ನು ಜಾರಿಗೆ ತಂದರು. ಅದರಿಂದ ಏನಾಯ್ತು, ಅದರ ಫಲಶ್ರುತಿ ಉತ್ತಮವಾದ್ರಿಂದ ಕ್ರಮೇಣವಾಗಿ ಎಲ್ಲ ಯೋಜನೆಗಳಿಗೂ ಇದನ್ನು ಅಳವಡಿಸ್ಕೊಂಡ್ರು. ಈಗಾಗಲೇ ತಮ್ಗೆ ಗೊತ್ತಿರುವಂತೆ ಇದು ಬಯಲು ವಿಸರ್ಜನೆ ಮುಕ್ತ ಪಂಚಾಯತ್ ಅಂತ ಬಂದಿತ್ತು. ಆವಾಗ ಶೌಚಾಲಯ ಒಡಿಟನ್ನು ಮಾಡಿದ್ದೇವೆ. ಆಮೇಲೆ ಕೆಲವಷ್ಟು ಪಂಚಾಯತ್ಗಳಲ್ಲಿ ಇದು ಏನು ಅಂದ್ರೆ ಸಂಧ್ಯಾ ಸುರಕ್ಷಾ ನಿಮ್ಗೆ ಬರ್ತದಲ್ಲ, ಅದನ್ನು ಮಾಡಿದ್ದೇವೆ. ಆ ನಂತರ ಇದು ಕುಡಿಯುವ ನೀರು ಮಾಡಿದ್ದೇವೆ. ಆಮೇಲೆ ರೇಷನ್ ಕಾರ್ಡ್ ಮಾಡಿದ್ದೇವೆ. ಈಗ ಬಿಸಿಯೂಟ ಜೊತೆಗೆ ಸಮಗ್ರ ಶಿಕ್ಷಣ ಅಂತ ಬಂದಿದೆ. ಈ ಸಲ ಒಟ್ಟು 21 ಪಂಚಾಯತ್ನ 42 ಶಾಲೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೇವೆ.
ಹಿಲ್ಲೂರು ಪಂಚಾಯತಿಂದ ಹಿಲ್ಲೂರ ಹೈಸ್ಕೂಲ್ ಒಂದು ಮತ್ತು ನಿಮ್ಮ ಗುಂಡ್ವಾಳ ಶಾಲೆ ಇವೆರಡು ಶಾಲೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಇದು ಉದ್ದೇಶ ಏನು ಅಂದ್ರೆ ಪಾಲಕರಿಗೆ ಸಾಮಾನ್ಯವಾಗಿ ಸರ್ಕಾರದಿಂದ ಮಕ್ಕಳಿಗೆ ಸಾಕಷ್ಟು ಉಪಯೋಗಗಳಾಗ್ತಾ ಇದೆ, ಸಾಕಷ್ಟು ಯೋಜನೆಗಳು ಜಾರಿಗೆ ಬಂದಿದ್ರೆ ಅವ್ರಿಗೆ ಬೆನಿಫಿಟ್ ಸಿಗ್ತಾ ಇದೆ. ಅದು ಪಾಲಕರಿಗೂ ಗೊತ್ತಿದೆಯೋ ಹೇಗೆ, ಪಾಲಕರು ಅದರೊಳಗೆ ಯಾವ ರೀತಿ ಇನ್ವಾಲ್ವ್ ಆಗಿದ್ದಾರೆ, ಮಕ್ಕಳಿಗೆ ಅದ್ರ ಬಗ್ಗೆ ಏನು ಇದು ಮಾಡಿದ್ದಾರೆ, ಇದರಿಂದ ಏನು ಪ್ರಯೋಜನ, ಇದನ್ನೆಲ್ಲ ತಿಳ್ಕೊಳ್ಬೇಕು ಅನ್ನೋ ಉದ್ದೇಶದಿಂದನೇ ನಾವು ಈ ಸಾಮಾಜಿಕ ಪರಿಷತ್ತನ್ನ ಸಭೆಯಿಂದ ಮಾಡ್ತೀವಿ. ನಮ್ಮ ಸಾಮಾಜಿಕ ಪರಿಷತ್ತನ್ನ ಮಾಡಿದಾಗ ನಾವು ಸಾರ್ವಜನಿಕರಿಗೆ ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ಊರವರನ್ನ ಅಂದ್ರೆ ಉದಾಹರಣೆ ಹೇಳ್ಬೇಕಂದ್ರೆ ನಾವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಸಾಮಾಜಿಕ ಪರಿಷತ್ತನೆ ಮಾಡಿದಾಗ ಸಾಮಾಜಿಕ ಪರಿಷತ್ನ ಗ್ರಾಮ ಸಭೆಗೆ ನರೇಗಾ ಕೂಲಿಕಾರರನ್ನು ಮತ್ತೆ ನರೇಗಾ ಬೆನಿಫಿಷಿಯರನ್ನ ಕರೆದು ಅವ್ರ ಜೊತೆ ಚರ್ಚೆ ಮಾಡಿ ಈ ತರ ಸಭೆಯನ್ನ ಮಾಡ್ತೇವೆ. ಪ್ರತಿಯೊಂದು ಯಾವುದೇ ಒಂದು ಯೋಜನೆಯನ್ನ ನಾವು ಆಡಿಟ್ ಮಾಡದೆ ಹೋದಾದ್ರೆ ಸಾರ್ವಜನಿಕರನ್ನು ಯಾರಿಗೆ ಸಂಬಂಧಪಡ್ತದೆ, ಈಗ ನೋಡಿ ಇದು ಮಕ್ಕಳ ಪಾಲಕರಿಗೆ ಮತ್ತು ಪೋಷಕರಿಗೆ ಸಂಬಂಧಪಟ್ಟಿರೋದ್ರಿಂದ ಅವರ ಜೊತೆಗೂಡಿ ನಾವು ಈ ಸಭೆಯನ್ನ ಮಾಡ್ತೇವೆ. ಯಾಕೆ ಕೇಳಿದ್ರೆ ಇಲ್ಲಿ ಮೇನ್ ಪಾಯಿಂಟ್ ಅಲ್ಲಿ ಯಾವುದೇ ತಪ್ಪನ್ನ ಕಂಡು ಹಿಡಿಯೋದಕ್ಕೆ ಬಂದಿದ್ದಲ್ಲ, ನಾವು ಸರಿಯಾಗಿ ಮುಕ್ತ ಇದೆಯೋ ಜನರಿಗೆ ಅಥವಾ ಪಾಲಕರಿಗೆ ಅಥವಾ ಮಕ್ಕಳಿಗೆ ಅದರ ಇದು ಏನೋ ಬೆನಿಫಿಟ್ ಮುಕ್ತಾ ಇದೆಯೋ ಒಂದು, ಎರಡನೇದು ಅದನ್ನ ಪ್ರಯೋಜನವನ್ನ ಪಾಲಕರು ಯಾವ ರೀತಿ ಪಡ್ಕೊಂಡಿದ್ದಾರೆ, ಆಮೇಲೆ ಅವರ ಒಂದು ಕರ್ತವ್ಯ ಏನು, ಆಮೇಲೆ ಶಿಕ್ಷಕರ ಕರ್ತವ್ಯ ಏನು, ಶಿಕ್ಷಕರು ಏನ್ ಮಾಡ್ತಾ ಇದ್ದಾರೆ, ಇದೆಲ್ಲರ ಬಗ್ಗೆ ನಿಮಗೆ ತಿಳ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸಭೆಯನ್ನು ಕರೆದಿದ್ದೇವೆ. ಈ ಸಭೆಯ ಉದ್ದೇಶ ಒಂದೇ ಅಂದ್ರೆ ನಿಮ್ಮ ಒಂದು ಶಾಲಾ ಸಭೆಗೆ ಪ್ರತಿಯೊಂದು ಶಾಲಾ ಸಭೆಗೆ SDMC ಅಧ್ಯಕ್ಷರಾಗಿರ್ತಾರೆ, ಗ್ರಾಮ ಪಂಚಾಯತ್ನಲ್ಲಿ ಇರುವ ಪ್ರತಿಯೊಂದು ಸಭೆಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಾರೆ. ಆದ್ರೆ ನಮ್ಮ ಈ ಸಾಮಾಜಿಕ ಪರಿಶೋಧನೆಗೆ ಮಾತ್ರ ನೋಡಲಾಧಿಕಾರಿಗಳನ್ನ ಆಯ್ಕೆ ಮಾಡಿರ್ತಾರೆ. ಅವರೇ ಆಯ್ಕೆ ಮಾಡ್ತಾರೆ. ಯಾರಂದ್ರೆ ನಮ್ಮ ಸ್ಟೇಟ್ ಲೆವೆಲ್ ಫಸ್ಟ್ ತಾಲೂಕಲ್ಲಿ ಮಾಡಿ ಅದನ್ನು ಸ್ಟೇಟ್ ಲೆವೆಲ್ ಮೂಲಕ ಹೋಗ್ತದೆ. ನಮ್ಮ ಈ ಅಭಿನಯ ಕೃಷಿ ಒಂದು ಯೋಜನೆ ಅಂದ್ರೆ ಏನಿದೆ ಅಂದ್ರೆ ನಿಮ್ಮ ಒಂದು ಉದಾಹರಣೆ ಇದಕ್ಕೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತವರನ್ನ ಇಲ್ಲಿ ಅಧ್ಯಕ್ಷರನ್ನಾಗಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ, ಮತ್ತು ಜನಪ್ರತಿನಿಧಿಗಳನ್ನು ಸಹಿತ ಇಲ್ಲಿ ಅಧ್ಯಕ್ಷರನ್ನಾಗಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಈ ಯೋಜನೆ ಈ ಒಂದು ಸ್ಕೀಮ್ ಬಿಟ್ಟು ಬೇರೆ ಒಂದು ಡಿಪಾರ್ಟ್ಮೆಂಟ್ ಇಂದ ಅವರನ್ನ ಆಯ್ಕೆ ಮಾಡಿಕೊಂಡು ಈ ಸಭೆಯನ್ನ ಮಾಡ್ತಾ ಇದ್ದೇವೆ. ಯಾಕೆ ಕೇಳಿದ್ರೆ ಅನುಷ್ಠಾನವನ್ನ ಶಾಲೆಯ ಪಾಲಕರು SDMC ಅವರು ಮತ್ತು ಶಿಕ್ಷಕರು ಮಾಡೋದ್ರಿಂದ ದೃಢೀಕರಣವನ್ನ ಅವರೇ ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ದೃಷ್ಟಿಯಿಂದ ಈ ಒಂದು ಸಭೆಗೆ ನೋಡಲಾಧಿಕಾರಿಗಳನ್ನ ಆಯ್ಕೆ ಮಾಡ್ಕೊಂಡಿರ್ತೇವೆ. ನಮ್ಮ ಉದ್ದೇಶ ಏನಕ್ಕೆ ಅಂದ್ರೆ ಪ್ರಪ್ರಥಮವಾಗಿ ನಿಜವಾಗಿ ಹೇಳ್ಬೇಕಂದ್ರೆ ಪ್ರಥಮ ದಿನನೂ ನಿಮ್ಮನ್ನು ಕರಿಬೇಕು ಅಂತ ಇದೆ. ಆದ್ರೆ ನಿಮ್ಗೆ ಸಾಕಷ್ಟು ಕೆಲಸಗಳಿರ್ತದೆ, ಸಮಸ್ಯೆಗಳಿರ್ತದೆ ಅನ್ನೋ ದೃಷ್ಟಿಯಿಂದ ನಾವು ಅದನ್ನು ಪೂರ್ವಭಾವಿಯಾಗಿ ಕರಿತಾ ಇಲ್ಲ. ಆದ್ರೆ ಶಿಕ್ಷಕರ ಮೂಲಕ SDMC ಅವರಿಗೆ ಈ ವಿಷಯಗಳನ್ನ ಮುಗಿಸಿರ್ತೇವೆ. ಹೇಳಿದ್ರಲ್ಲ ಮೇಡಮ್ ನೀವು? ಈ ಹಿಂದೆ ಅಂದ್ರೆ ನಮ್ಮ ಈ ವೇಳಾಪಟ್ಟಿ ಸುಮಾರು ಒಂದು 3 ತಿಂಗಳ ಹಿಂದೆನೆ ಬಂದಿದೆ ಎಲ್ಲಾ ಶಾಲೆಗಳಿಗೂ. ನಾವು ಫಸ್ಟ್ ತಾಲೂಕಾ ಮಟ್ಟದಲ್ಲಿ ಒಂದು ಮೀಟಿಂಗ್ ಅನ್ನು ಕರೆದು BO ಜೊತೆಗೆ ಮುಖ್ಯ ಶಿಕ್ಷಕರ ಜೊತೆಗೆ ಒಂದು ಮೀಟಿಂಗ್ ಅನ್ನು ಮಾಡಿದ್ವಿ. ನಂತರ ವೇಳಾಪಟ್ಟಿಯನ್ನು ಕೊಟ್ಟು ಪ್ರತಿಯೊಂದು ಶಾಲೆಗಳಿಗೆ ಬಂದು ಸಾಮಾಜಿಕ ಪರಿಶೋಧನೆ ಮಾಡ್ತಾ ಇದ್ದೇವೆ. ಪ್ರಥಮ ದಿವಸ ಬಂದು ಏನ್ ಮಾಡ್ತೇವೆ ಅಂದ್ರೆ ಪ್ರೇಯರ್ ಆದ ತಕ್ಷಣ ಎಲ್ಲ ಮಾಹಿತಿಗಳನ್ನು ತಗೊಳ್ತೇವೆ. ಶಿಕ್ಷಕರ ಹತ್ತಿರ ಮಾಹಿತಿಗಳನ್ನು ತಗೊಂಡು ಸಂಬಂಧಪಟ್ಟಂತಹ ಕಡತಗಳನ್ನ ಪರಿಶೀಲನೆ ಮಾಡ್ತೇವೆ. ಆ ನಂತರ ಮಕ್ಕಳೊಡನೆ ಚರ್ಚೆ ಮಾಡ್ತೇವೆ. ನಂತರ ಪಾಲಕರ ಮನೆ ಭೇಟಿ ಮಾಡಿ, ಕೆಲವಷ್ಟು ಪಾಲಕರ ಮನೆ ಭೇಟಿ ಮಾಡಿ ಪಾಲಕರೊಡನೆ ಚರ್ಚೆ ಮಾಡಿ ಆಮೇಲೆ 3ನೇ ದಿನ ವರದಿಯನ್ನ ತಯಾರಿಸ್ತೇವೆ. ವರದಿಯನ್ನು ತಯಾರಿಸಿ ಇವತ್ತು ಈ ಒಂದು ಪಾಲಕರ ಸಭೆಯನ್ನ ಇಟ್ಕೊಂಡು ಪಾಲಕರೊಡನೆ ಆ ವಿಷಯ ಕುರಿತು ಚರ್ಚೆ ಮಾಡುವ ಒಂದು ಉದ್ದೇಶದಿಂದ ಈ ಸಭೆಯನ್ನ ಇಟ್ಕೊಂಡಿದ್ದೇವೆ. ಈಗ ತಮ್ಮಲ್ಲಿ ನಾನು ಕೇಳ್ಕೊಳ್ಳೋದೇನೆಂದ್ರೆ, ನಿಮಗೆ ಸರ್ಕಾರದಿಂದ ಯಾವ್ಯಾವ ಬೆನಿಫಿಟ್ ಸಿಗ್ತಾ ಇದೆ, ನಿಮಗೆ ಅಂದ್ರೆ ನಿಮ್ಮ ಮಕ್ಕಳಿಗೆ ಸರ್ಕಾರದಿಂದ ಯಾವ್ಯಾವ ಬೆನಿಫಿಟ್ ಸಿಗ್ತಾ ಇದೆ ಹೇಳ್ತೀರಾ? ಯಾರಾದ್ರೂ ಒಬ್ರು ಪಾಲಕರು. ನಾವು ಈಗಾಗಲೇ ಮಕ್ಕಳ ಹತ್ರ ಕೇಳಿದ್ದೇವೆ. ಈಗ ನಿಮ್ಗೆ ಗೊತ್ತಿರ್ಬೇಕಲ್ಲ ಏನೇನ್ ಬೆನಿಫಿಟ್ ಸಿಗ್ತಾ ಇದೆ ಅನ್ನೋದನ್ನ ಹೇಳಿ. ಸಿಗ್ತದಲ್ಲ, ಅದಾದ್ರೂ ಗೊತ್ತಿದೆಯಲ್ಲ. ಹಾಗಾದ್ರೆ ಏನೇನು ಸಿಗ್ತದೆ ಸಮವಸ್ತ್ರ ಕೊಡ್ತಾ ಇದ್ದಾರೆ, ಮಧ್ಯಾಹ್ನ ಮಕ್ಕಳಿಗೆ ಬಿಸಿ ಊಟ ಇದೆ, ಅದ್ರ ಜೊತೆಗೆ ಈಗ ಮೊಟ್ಟೆ ಮತ್ತು ಚಿಕ್ಕಿ ಜೊತೆಗೆ ಬಾಳೆಹಣ್ಣು ಕೂಡ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಸರ್ಕಾರದಿಂದ ಏನೇನು ಯೋಜನೆಗಳಿದೆಯಾ ಎಲ್ಲ ಯೋಜನೆಗಳು ಹೆಚ್ಚಾಗಿ ಸ್ಕೂಲಲ್ಲಿ ಕೊಡಿಸ್ತಾ ಇದ್ದಾರೆ. ಅದ್ರ ಹೊರತುಪಡಿಸಿ ದಾನಿಗಳಿಂದಲೂ ಕೂಡ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಸರ್ಕಾರದ ಎಲ್ಲ ಯೋಜನೆಗಳು ನಮ್ಗೆ ತಿಳಿದ ಮಟ್ಟಿಗೆ, ಯಾಕಂದ್ರೆ ನನ್ನ ಮಗಳು ಇದೇ ಸ್ಕೂಲಲ್ಲಿ ಓದಿದ್ದು 7th ವರೆಗೆ,
ಎಲ್ಲ ಯೋಜನೆಗಳು ನಮ್ಮ ಮುಖ್ಯೋಪಾಧ್ಯಾಯರಿರ್ಬೋದು, ಶಿಕ್ಷಕ ಸಿಬ್ಬಂದಿ ವರ್ಗದವರು ಎಲ್ಲವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಮಕ್ಕಳಿಗೆ ಕೊಡಿಸಿದ್ದಾರೆ. ಮತ್ತೆ ಯಾರು ಬಿಟ್ಟಿದ್ದಾರೆ ಅದನ್ನ ಮತ್ತೆ ಯಾರಾದ್ರೂ ಹೇಳ್ತೀರಾ? ಶೂ, ಯೂನಿಫಾರ್ಮ್, ಪುಸ್ತಕ, ಬೆಳಿಗ್ಗೆ ಹಾಲು, ಸ್ಕಾಲರ್ಶಿಪ್ ಬಂದಾಗ ಸ್ಕಾಲರ್ಶಿಪ್ ಅನ್ನು ಕೊಡೋದು. ಸ್ಕಾಲರ್ಶಿಪ್ ಬರ್ತಾ ಇದೆಯಾ? ಹೌದು. ಯಾರು ಹೇಳಿದ್ರು ಹೋಗು ಅಂತ ಹೇಳಿ? ಅಂದ್ರೆ ಏನಾಗಿದೆ ಅಂದ್ರೆ ಪ್ರತಿಯೊಂದ್ ಕಡೆ ಹೋದಾಗ ನಾವು ಕೇಳಿದಾಗ ನಾವು ಅಂದಾಜು ಪ್ರಕಾರ ಕೊರೋನಾ ನಂತರ ಈ ಕಡೆ ಬರಲಿಲ್ಲ ಸ್ಕಾಲರ್ಶಿಪ್. ಅದಕ್ಕೂ ಪೂರ್ವದಲ್ಲಿ ಬರ್ತಾ ಇತ್ತು ಕರೆಕ್ಟ್ ಆಗಿ, ಆ ನಂತರ ಬರ್ತಾ ಇಲ್ಲ. ಮತ್ತೊಂದೇನಾಗಿದೆ, ಹಿಂದೇನಾಗ್ತಿತ್ತು ಬೇರೆ ಶಾಲೆ ಮೂಲಕನೇ, ಅಂದ್ರೆ ಶಿಕ್ಷಕರ ಏನ್ ಹೆಸರನ್ನ ಕೊಡ್ತಿದ್ರು ಅದ್ರ ಮೂಲಕನೇ ಪ್ರತಿಯೊಂದು ಬರ್ತಾ ಇತ್ತು. ಈಗ ಹಾಗಲ್ಲ, ಆನ್ಲೈನ್ ಮೂಲಕ ಆದ್ರಿಂದ ಅವ್ರವ್ರ ಅಕೌಂಟಿಗೆ ಜಮಾ ಆಗಿರ್ತದೆ, ಗೊತ್ತಾಯ್ತಲ್ಲ, ಅಕೌಂಟಿಗೆ ಜಮಾ ಆಗಿರ್ತದೆ. ಆದ್ರಿಂದ ಈ ಸಲ ಅಂದಾಜ್ ಪ್ರಕಾರ ಸ್ಕಾಲರ್ಶಿಪ್ ಬಂದಿದ್ಯಾ? ಬರ್ಲಿಲ್ಲ. ಮುಂದೆ ನಾವು ಬರ್ಬೋದು, ಈಗೇನೋ ಓಪನ್ ಆಗಿದೆ ಅಂತೆ, ತುಂಬಲಿಕ್ಕೆ ಅವಕಾಶ ಇದೆ ಅಂತ ಅದೇ ಅದನ್ನ ನೀವು ತುಂಬಿ ಆ ಬೆನಿಫಿಟ್ ಅನ್ನ ಪಡ್ಕೊಳ್ಬೇಕು. ಜೊತೆಗೆ ಇಲ್ಲಿ ಏನಿದೆ ಅಂದ್ರೆ 2 ಭಾಗವನ್ನ ಮಾಡಿದ್ದಾರೆ. ಒಂದು ಸಮಗ್ರ ಶಿಕ್ಷಣ, ಇನ್ನೊಂದು ಮಧ್ಯಾಹ್ನ ಉಪಹಾರ ಯೋಜನೆ ಅಂತ. ಸಮಗ್ರ ಶಿಕ್ಷಣ ಸಂಬಂಧಪಟ್ಟಂತೆ ತಾವು ಹೇಳಿದ ಹಾಗೆ ಯೂನಿಫಾರ್ಮು, ಮತ್ತೆ ಇದು ಶೂ, ಸಾಕ್ಸು, ಪುಸ್ತಕ, ಆಮೇಲೆ ವೈದ್ಯಕೀಯ ಚಿಕಿತ್ಸೆ ಮಾಡ್ತಾರೆ, ಡಾಕ್ಟರ್ ಬರ್ತಾರಲ್ಲ ಅದು, ಆಮೇಲೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಅದು 6 ತಿಂಗಳಿಗೊಮ್ಮೆ ಜಂತು ಟ್ಯಾಬ್ಲೆಟ್ಸು, ಮತ್ತೆ ವಾರಕ್ಕೊಮ್ಮೆ ಇದು ಕಬ್ಬಿಣ ಗುಳಿಗೆ ಅಂತ ಹೇಳ್ತಾರೆ ಇದಕ್ಕೆ ಅಲ್ಲ, ಐರನ್ ಅಲ್ಲ ಕೊಡ್ತೇವೆ, ಅದನ್ನು ಕೊಡ್ತಾರೆ. ಆಮೇಲೆ ದೂರದಿಂದ ಬರುವಂತ ಮಕ್ಕಳಿಗೆ ಅವರಿಗೆ ಸಾರಿಗೆ ವೆಚ್ಚ ಬರ್ತಾ ಇದೆ. ಆ ನಂತರ ಮತ್ತೇನ್ ಬರ್ತಾ ಇದೆ ಇದ್ರೊಳಗೆ? ಅಂಗವಿಕಲ ಮಕ್ಕಳಿಗೆ ಅವ್ರ ಪಾಸ್ಬುಕ್ಕಿಗೆ ಹಣ ಜಮಾ ಆಗಿರ್ತದೆ. ಇದಿಷ್ಟು ಸಮಗ್ರ ಶಿಕ್ಷಣಕ್ಕೆ ಸಂಬಂಧಪಟ್ಟು ಬರ್ತದೆ. ಇನ್ನು ತಾವೆಲ್ಲ ಹೇಳಿರುವಂತೆ ಮಧ್ಯಾಹ್ನ ಉಪಹಾರ ಯೋಜನೆ, ಅದು ಸಪರೇಟ್. ಅದಕ್ಕೆ ಮೊಟ್ಟೆ, ಚಿಕ್ಕಿ, ಹಾಲು, ಮತ್ತೆ ರಾಗಿ ಮಾಲ್ಟು, ಆನಂತರ ಊಟ, ಪ್ರತಿಯೊಂದನ್ನು ಅದರಿಂದ ಕೊಡ್ತಾರಲ್ವಾ? ಯಾರಾದ್ರೂ ಒಂದ್ ದಿವಸ ಶಾಲೆಗೆ ಬಂದು ಊಟ ಮಾಡಿದ್ರಾ? ಪಾಲಕರು ಮಾಡಿದ್ರಾ? ಹೇಗಿದೆ ಊಟ? ಚಲೋ ಇದೆಯಲ್ಲ? ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನಾನು ಒಬ್ಬಳು ತಾಯಿಯಾಗಿ ಹೇಳ್ತಾ ಇದ್ದೇನೆ, ಎಷ್ಟು ಮಕ್ಕಳನ್ನ ನಾವು ಈ ಕನ್ನಡ ಶಾಲೆ ಕಳ್ಸೋದ್ರಿಂದ ನಮ್ಗೆ ಎಷ್ಟು ಅನುಕೂಲ ಅಂದ್ರೆ, ನಾವಿಲ್ಲ ಅಂದ್ರೆ ಮಧ್ಯಾಹ್ನ ಎಲ್ಲಾದ್ರೂ ಹೋಗ್ಬೇಕಪ್ಪ, ಕೆಲ್ಸಕ್ಕೆ ಹೋಗಿರ್ಬೋದು ಅಥವಾ ಏನಾದ್ರು ಫಂಕ್ಷನಿಗೆ ಅಥವಾ ಎಲ್ಲಿ ಹೋಗೋದಿದ್ರು ಮಕ್ಕಳು ಶಾಲೆ ಬರ್ತಾರೆ, ಅವ್ರಿಗೆ ಊಟ ಅಡುಗೆ ತಯಾರು ಮಾಡ್ಬೇಕು, ಅವ್ರಿಗೆ ಇಟ್ಟು ಹೋಗ್ಬೇಕು, ಹೇಗೆ ಬರ್ತಾರೇನ, ಯಾರು ಬಡಿಸ್ತಾರೇನ, ಎಲ್ಲ ವಿಚಾರವನ್ನ ಮಾಡ್ತಿದ್ವಿ ನಾವಲ್ಲ. ಮಾಡ್ತಿದ್ರೋ ಪ್ರಾಮಾಣಿಕತೆ ಅಂತ ಹೇಳಿ ಮಾಡ್ತಿದ್ರೋ ಮಾಡೋದಿಲ್ಲ. ನಾವೆಲ್ಲ ನಮ್ಮ ಮಕ್ಕಳು ಚಿಕ್ಕವ್ರಿಗೆ ಅದೇ ಕಷ್ಟಪಟ್ಟಿದ್ದೆ. ಆದ್ರೆ ಈಗೇನಾಗಿದೆ, ಬೆಳಿಗ್ಗೆ 9 ಗಂಟೆಗೆ ನಾವು ಮಕ್ಕಳನ್ನ ಶಾಲೆ ಕಳಿಸಿದ್ರೆ 4:15 ಬರ್ತಾರೆ. ಸಾಮಾನ್ಯವಾಗಿ ನಾವೆಲ್ಲ ಫಂಕ್ಷನಿಗೆ ಹೋದ್ರೆ ಎಷ್ಟೊತ್ತಿಗೆ ಹೆಂಗ್ ಕೇಳ್ತಾರೆ, ಒಂದ್ ಸ್ವಲ್ಪ ಇಲ್ಲಿ ಹೋದ್ರೆ ಇಲ್ಲ ಮಕ್ಕಳು ಬರ್ಲಿಕ್ಕೆ ಟೈಮ್ ಆಯ್ತು, ಮಕ್ಕಳು ಬರ್ತಂಕ ಮನೆ ಬಂದು ಮುಗಿಸ್ಕೊಡ್ತೇವೆ ಅಂತ ಹೇಳ್ತಾರೆ ಅಲ್ವಾ? ಅಂದ್ರೆ ಇದರಿಂದ ನಮಗೂ ಸಾಕಷ್ಟು ಅನುಕೂಲ ಆಗಿದೆ. ಜೊತೆಗೆ ನಮ್ಮ ಮಕ್ಕಳು ಮತ್ತೆ ಮನೆಯಲ್ಲಿ ನಿಮ್ಮ ಮಕ್ಕಳು ಹೇಗೋ ಗೊತ್ತಿಲ್ಲ, ಮನೆಯಲ್ಲಿ ಮಕ್ಕಳು ಊಟ ಮಾಡೋದು ಬಹಳ ಕಷ್ಟ. ಅಂದ್ರೆ ಅವ್ರು ಕಿರಿಕಿರಿ ಮಾಡೋದೇ ಜಾಸ್ತಿ, ಅಪ್ಪ ಅಮ್ಮನ ಹತ್ರ ಊಟ ಸರಿಯಾಗಿ ಮಾಡೋದಿಲ್ಲ ಅಲ್ವಾ? ಆದ್ರೆ ಈ ಶಾಲೆ ಊಟವನ್ನ ಖುಷಿಯಿಂದ ಮಾಡ್ತಾರೆ, ಎಲ್ಲರೂ ಕೂತ್ಕೊಳ್ತಾರೆ, ಬಿಸಿ ಬಿಸಿ ಇರ್ತದೆ. ಅದ್ರೊಳಗೂ ಈಗ ದಿವಸ ಮೊಟ್ಟೆಯನ್ನು ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಬೆನಿಫಿಟ್ಗಳು ಈ ಒಂದು ಇದ್ರೊಳಗೆ ಸಿಗ್ತಾ ಇದೆ. ಆ ಮಕ್ಕಳೇ ಅದೃಷ್ಟವಂತರು. ನಾವು ನೀವು ಶಾಲೆ ಹೋಗ್ಬೇಕಾದ್ರೆ ನಮ್ಗೆ ಆಗಸ್ಟ್ 15 ಮತ್ತೆ ಜನವರಿ 26 ಪೇಪರ್ ಬಿಟ್ರೆ ಮತ್ತೆ ನಮ್ಗೆ ಏನು ಕೊಡ್ತಾ ಇದ್ದಾರೆ. ಅದು ಮತ್ತೆ ಎಲ್ಲ ಮಕ್ಕಳಿಗೂ ಸಿಗ್ತಾ ಇರ್ಲಿಲ್ಲ. ಆದ್ರೂ ಖುಷಿಯಿಂದ ಹೋಗ್ತಿದ್ವಿ ನಾವು. ಇವತ್ತೊಂದು ಪೇಪರ್ ಸಿಗ್ತಾರಲ್ಲ, ಅಂಗಿ ಸ್ವಲ್ಪ ಇಸ್ತ್ರಿ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಹಾಕೊಂಡು ಹೋಗ್ತಿದ್ವಿ. ಈಗಿನ ಮಕ್ಕಳಿಗೆ ಹಾಗಲ್ಲ, ಶಿಸ್ತಾಗಿ ಯೂನಿಫಾರ್ಮ್, ಬುಧವಾರ ದಿವಸ ಯೂನಿಫಾರ್ಮ್ ಇಲ್ಲ, ಪ್ರತಿಯೊಂದನ್ನು ಸಿಸ್ಟಮೆಟಿಕ್. ಇವೆಲ್ಲ ಯಾಕೆ ಕೊಟ್ಟಿದ್ದಾರೆ? ಈ ಒಂದು ಬೆನಿಫಿಟ್ ಅನ್ನ ಯಾಕೆ ಕೊಟ್ಟಿದ್ದಾರೆ? ಯಾರು ಹೇಳ್ತೀರಿ? ಮಕ್ಕಳು ಚೆನ್ನಾಗಿ ಓದ್ಬೇಕು, ಕಲಿಬೇಕು, ಮತ್ತು ದಿವಸ ಕಡ್ಡಾಯವಾಗಿ ಶಾಲೆಗೆ ಬರಬೇಕು. ಜೊತೆಗೆ ಎಲ್ಲ ಮಕ್ಕಳು ಕನ್ನಡ ಶಾಲೆಗೆ ಬರಬೇಕು. ಇಂಗ್ಲಿಷ್ ಕಾಮೆಂಟ್ ಕೊಡ್ತಾರೆ, ಇವೆ ಬೆನಿಫಿಟ್ ಎಲ್ಲ ಇದೆಯಾ? ಯಾವುದೂ ಇಲ್ಲ. ನಾವ್ ಹೀಗೆ ಒಂದು ಪಾಲಕರಿಗೆ ಹೇಳ್ತೇನೆ, ನೀವೇ ಒಂದು ಮನೆಗೆ ಹೋಗಿ ವಿಚಾರ ಮಾಡಿ ಕೂತ್ಕೊಂಡು ಎಷ್ಟು ಖರ್ಚಾಗ್ತದೆ ಮಕ್ಕಳಿಗೆ, ಸರ್ಕಾರದಿಂದ ಎಷ್ಟು ಬೆನಿಫಿಟ್ ಸಿಗ್ತದೆ ಅನ್ನೋದನ್ನು ಕೌಂಟ್ ಮಾಡಿ. ಈಗ ನಾವು ಪ್ರತಿಯೊಂದು ನಾವು ಶಾಲೆ ಶುರು ಆದ ಕೂಡಲೇ ಎಲ್ಲ ವ್ಯವಸ್ಥೆನ ಅಪ್ಪ ಅಮ್ಮ ಮಾಡಲಿಕ್ಕೆ ಕಷ್ಟ ಆಗ್ತಿತ್ತು.
ಹಳೆ ಪುಸ್ತಕ ಹುಡ್ತಿದ್ವಿ, ಹಿಂದಿನವ್ರದ್ದು ಯಾರು ಉಂಟಾ ಏನೋ ಅಂತ ಹೇಳ್ಕೊಂಡು ಹೋಗ್ತೀರಾ ಇದಕ್ಕೆ. ಆಮೇಲೆ ಯೂನಿಫಾರ್ಮ್ ಉಳಿಸೋದಿರ್ಲಿ, ಪ್ರತಿಯೊಂದನ್ನು ಕಷ್ಟಪಡ್ಬೇಕಿತ್ತು. ಆದ್ರೆ ಈಗ ಯಾವುದು ಸಮಸ್ಯೆ ಇಲ್ಲ. ಆದ್ರೆ ಈಗ ನಿಮ್ಮ ಕರ್ತವ್ಯ ಏನು? ಇದೆಲ್ಲ ಶಾಲೆ ಮಾಡ್ತದಲ್ಲ, ನಿಮ್ಮ ಕೆಲಸ ಏನು? ಮಕ್ಕಳನ್ನ ಹೋಮ್ವರ್ಕ್ ಮಾಡ್ಯಾರ ಇಲ್ವಾ, ಮಕ್ಕಳು ಓದ್ತಾರ ಇಲ್ವಾ, ಮಕ್ಕಳನ್ನ ಜಾಣರಾಗಿ ಮಾಡ್ಸೋದು. ಅಂದ್ರೆ ಇಲ್ಲಿ ಹೊತ್ತು ಮಾಡ್ತಾರ ಅವ್ರು, ನೆಕ್ಸ್ಟ್ ಇಲ್ಲಿ ಏನ್ ಮಾಡಿದ್ರಿ ಅಂತ ಅಲ್ಲಿ ಹೋಮ್ವರ್ಕ್ ಕೊಡ್ತಾರಲ್ಲ ಅದನ್ನ ಮಾಡ್ಸೋದು ನಮ್ ಜವಾಬ್ದಾರಿ. ಮತ್ತೆ ಮಕ್ಕಳನ್ನ ಯಾಕೆ ಕೇಳಿದ್ರೆ, ಈಗ ನಮ್ಮ ಮಾನಕ್ಕೂ ಈಗಿನ ಮಾನಕ್ಕೂ ಸಾಕಷ್ಟು ಡಿಫ್ರೆನ್ಸ್ ಇದೆ. ಈಗ ಮಕ್ಕಳಿಗೆ ಬರೀ ಮೊಬೈಲ್ ಟಿವಿ ಎರಡು ಇದ್ರೆ ಆಯ್ತು, ಅದಿದ್ರೆ ಇಡೀ ಜೀವನ ಕಳೀತಾರ. ಅದಕ್ಕಾಗಿ ಸ್ವಲ್ಪ ನೀವು ಪಾಲಕರು ಅದ್ರ ಬಗ್ಗೆನೂ ಹೆಚ್ಚು ಕಾಳಜಿ ವಹಿಸ್ಬೇಕು. ಜೊತೆಗೆ ಎಲ್ಲಾನು ಹೇಳ್ಬೇಕಂದ್ರೆ ಈ ಶಾಲೆ ಬಗ್ಗೆ ಹೇಳ್ಬೇಕಂದ್ರೆ ನಂಗೆ ತುಂಬಾ ಖುಷಿಯಾಗಿದ್ದು, ನಾನು ಸುಮಾರು ಈಗ 21 ಶಾಲೆ ಸುಮಾರು ಆಡಿಟ್ ಮಾಡಿ ಬಂದಿದ್ದೇನೆ. ಆದ್ರೆ ಹೈಯೆಸ್ಟ್ ದಾನಿಗಳು ಕೊಟ್ಟದ್ದು ಈ ಶಾಲೆಗೆ, ದಾನಿಗಳು ಸಹಾಯ ಮಾಡಿದ್ದು ಈ ಶಾಲೆಗೆ. ಇನ್ನು ಒಂದಂದ್ರೆ ನಾವು ಇಲ್ಲಿ ಬಂದಾಗ ಬರೀ ನ್ಯೂನ್ಯತೆನ ನೋಡ್ತಾ ಇಲ್ಲ, ಪ್ರತಿಯೊಂದನ್ನು ನೋಡ್ತೇವೆ. ಅದ್ರೊಳಗೆ ನಾನಂತೂ ಪ್ರತಿಯೊಂದನ್ನು ಗಮನಿಸ್ತೇನೆ. ಏನಂದ್ರೆ ನಾವು ರಿಪೋರ್ಟ್ ರೆಡಿ ಮಾಡಿ ಇಷ್ಟೆಲ್ಲ ದಿವಸ ಓದಿದ್ವಲ್ಲ, ಏನ್ ಭಾಷಣ ಬಿದ್ದು ಹೋದ್ರಿ ಅಂತ ಅನ್ಸ್ಬೋದು ನಿಮ್ಗೆ. ಒಂದು ರಿಪೋರ್ಟ್ ಮಾಡಿದ್ದೇವೆ. ಆ ರಿಪೋರ್ಟ್ ಅನ್ನ ನಿಮ್ಮ ಈ ಗ್ರಾಮ ಸಭೆ ಆದ ನಂತರ ನಾವು ಇವತ್ತು ಕೊಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಿಮ್ ಫೋಟೋನು ಹಾಕ್ಬೇಕಲ್ಲಿ, ನೀವು ಪಾಲಕರ ಸಭೆಗೆ ಬಂದಿದ್ದನ್ನ. ಅದಕ್ಕಾಗಿ ಆ ಫೋಟೋವನ್ನು ಹಾಕಿಸಿ ನಾಳೆ ನಾಡು ರೆಡಿ ಮಾಡಿ ನಿಮ್ಮ ಮೇಡಮ್ ಅವ್ರಿಗೆ ಕೊಡ್ತೇವೆ, ಅವ್ರು ತಂದು ಇಲ್ಲಿ ಕೊಡ್ತಾರೆ. ನೀವು ಯಾವಾಗ ಬಂದಾಗ ನೋಡ್ಲಿಕ್ಕೆ ಆ ವರದಿಯನ್ನ. ಇನ್ನೊಂದಂದ್ರೆ ಅಲ್ಲಿ ಏನಿದೆ, ಬೇಡಿಕೆಗಳು ಇದೆ. ನಿಮ್ಮ ಒಂದು ಶಾಲೆಗೆ ಬೇಡಿಕೆಗಳು ಏನೇನ್ ಬೇಕಪ್ಪ, ನಿಮ್ಮ ಅಭಿಪ್ರಾಯ ಏನಾದ್ರೂ ಇದ್ರೆ ಹೇಳ್ಬೇಕು. ನಿಮ್ಮ ಶಾಲೆಗೆ ಏನಾದ್ರೂ ಬೇಕಿದ್ರೆ ಅಂದ್ರೆ ನಾವೇನ್ ಮಾಡ್ತೇವೆ, ಇದನ್ನ ಸ್ಟೇಟ್ ಲೆವೆಲ್ ಕಳಿಸಿ ಅಲ್ಲಿಂದ ಅದೇ ನಿಮ್ಗೆ ಸರ್ಕಾರದಲ್ಲಿ ಒಂದು ಹೆಲ್ಪ್ ಆಗ್ಲಿಕ್ಕೆ ಬರ್ಲಿಕ್ಕೆ ಅವಕಾಶ ಇದೆ. ಅದಕ್ಕೂ ಪೂರ್ವದಲ್ಲಿ ನಿಮ್ಮ ಶಿಕ್ಷಕರು ಕೆಲವಷ್ಟು ಬೇಡಿಕೆಗಳನ್ನ ಕೊಟ್ಟಿದ್ದಾರೆ. ಅದನ್ನ ಓದ್ ಹೇಳಿದ್ರೆ ಅದ್ರ ಹೊರತಾಗಿ ನಿಮ್ಗೆ ನೆನಪಿದೆಯೋ ಅದೇನ್ ಬೇಕು ಅದನ್ನು ಹೇಳಿ. ಆಮೇಲೆ ಇನ್ನೊಂದಂದ್ರೆ ನಾವು ಬೇಡಿಕೆಗಳನ್ನ ತಗೋತೇವೆ, ಧನಾತ್ಮಕ ಹೇಳ್ತೇವೆ, ನ್ಯೂನ್ಯತೆಗಳನ್ನ ಹೇಳ್ತೇವೆ, ಮತ್ತೆ ರೂಢಿಸಿಕೊಂಡಿರುವ ಉತ್ತಮ ರೂಢಿಗಳ ಅಂದ್ರೆ ಯಾವ ಶಾಲೆಗೆ ನಾವು ಇಲ್ಲದೆ ಇರುವಂತದ್ದು ಅಥವಾ ಏನಾದ್ರೂ ಹೊಸತನದಿರಾಗ್ಲಿ ಶಾಲೆಯಲ್ಲಿ ಏನ್ ಮಾಡ್ತಾರೆ ಅದನ್ನ ಉತ್ತಮ ರೂಢಿಗಳಲ್ಲಿ ನಾವು ಅಳವಡಿಸ್ಕೊಳ್ತೇವೆ. ನಾನಂತೂ ಶಿಕ್ಷಕರ ಹತ್ರ ಕೇಳಿಲ್ಲ, ಕೇಳಿದ್ರೆ ನಾನು ಇವತ್ತು ನೀವು ಉತ್ತಮ ರೂಢಿಯನ್ನು ಉತ್ಕೊಂಡಿದ್ದೀರಾ ಅಂತ ನಾನು ಕೇಳಿಲ್ಲ. ನೀವು ವಿದ್ಯಾರ್ಥಿಗಳು ಕೇಳಿದಾರೇನು ಸತ್ಯ ಕೇಳಿದ್ರ ಉತ್ತಮ ರೂಢಿಗಳೇನು ಓದಿಸ್ಕೊಂಡಿದ್ರಿ ಅಂತ? ನಾನೇ ಗೆಸ್ ಮಾಡಿದ ಪ್ರಕಾರ ಫಸ್ಟ್ ಅಂದ್ರೆ ಪ್ರೇಯರ್ ನಿಂತಾಗ ಎಲ್ಲ ಕಡೆ ಬಾಕಿದೆಲ್ಲ ಮಾಡ್ತಾರೆ, ಆದ್ರೆ ಇಂಗ್ಲಿಷ್ ನಲ್ಲಿ ಅಮರವಾಣಿ ಮತ್ತು ಪಂಚಾಂಗ ಎರಡನ್ನು ಇಂಗ್ಲಿಷ್ ನಲ್ಲಿ ಮಕ್ಕಳ ಇನ್ನು ಎರಡನೇದಂದ್ರೆ ಮಕ್ಕಳು ಕ್ಲಾಸಿಗೆ ಬರ್ಬೇಕಾದ್ರೆ ತಾವೇನ್ ಮಾಡ್ತೇವೆ ಅನ್ನೋದನ್ನ ಪ್ರಮಾಣ ಮಾಡಿ ಬರ್ತಾರೆ. ಎರಡು ಇನ್ನೊಂದಂದ್ರೆ ಎಲ್ಲ ಸಾಮಾನ್ಯವಾಗಿ ಪೇಪರ್ ಅನ್ನು ಓದ್ತಾರೆ, ಆದ್ರೆ ಇಲ್ಲಿ ಪೇಪರ್ ಅನ್ನು ಓದಾದ ತಕ್ಷಣ ಪ್ರತಿಯೊಂದು ಕ್ಲಾಸ್ನವರಿಗೂ ಅವ್ರ ಏನ್ ಓದ್ಯಾರ ಹೆಡ್ಲೈನ್ ಅನ್ನ ಪ್ರತಿಯೊಂದು ಕ್ಲಾಸ್ ಯಾರಾದ್ರೂ ಕೇಳಬೇಕು. ಅದೊಂದು ಉತ್ತಮ. 3 ಉತ್ತಮ ರೂಢಿಗಳನ್ನ ನಾ ಈ ಒಂದು ಶಾಲೆ ಕಂಡುಕೊಂಡಿದ್ದೇನೆ. ನನಗೆ ತುಂಬಾ ಖುಷಿ ಆಗ್ತಾ ಇದೆ ಇದನ್ನ ಕೇಳಿ. ಯಾಕೆ ಕೇಳಿದ್ರೆ ಶಾಲೆಯಲ್ಲಿ ಶಿಕ್ಷಕರು ಅಲರ್ಟ್ ಆಗಿದ್ದಾರೆ, ಮಕ್ಕಳು ಅಲರ್ಟ್ ಆಗಿದ್ದಾರೆ, ಮುಂದಿನ ತಯಾರಿ ಪಾಲಕರು. ನೀವ್ ಯಾವ ರೀತಿ ಅಲರ್ಟ್ ಆಗ್ತೀರಾ ನೋಡಿ. ಯಾಕೆ ಕೇಳಿದ್ರೆ ಈಗ ಬಿಸಿ ಊಟ ಮಾಡ್ಬೇಕಾದ್ರೂ ಅದನ್ನ ನೀವು ನಿಮ್ದೊಂದು ರೂಢಿ ಇದೇನು ಕೇಳಿದ್ರೆ, ನೀವು ಈ ಶಾಲೆಗೆ ಮಕ್ಕಳನ್ನ ಕಳಿಸಿ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಿರಲ್ಲ, ಈ ಕಡೆ ಬೇಕಾದ್ರೆ ಬಂದು ಸ್ವಲ್ಪ ಶಾಲೆ ಹತ್ರ ಬಂದು ಅಡಿಗೆ ಏನ್ ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ, ಏನ್ ಬಳಸ್ತಾರೆ, ಮಕ್ಕಳು ಯಾವ ರೀತಿ ಊಟ ಮಾಡ್ತಾರೆ, ಹೀಗೆ ಶಾಲೆ ಏನ್ ಕೇಳ್ಬೇಡಿ. ನಿಮ್ಮಷ್ಟು ನೀವು ನಿಂತ್ಕೊಂಡು ನೋಡ್ಕೊಂಡು ಮಕ್ಕಳ ಹತ್ರ ಮಾತಾಡ್ಕೊಂಡು ಹೋಗ್ರಿ ಅಷ್ಟೇ. ಅಷ್ಟು ಮಾಡ್ಕೊಂಡು ಹೋದ್ರೆ ಏನಾಗ್ತದೆ ಕೇಳಿದ್ರೆ, ಪ್ರತಿದಿನ ನಾನು ಅಂತ ಹೇಳುದಿಲ್ಲ, ಎಲ್ಲಾದ್ರೂ ಬಂದಾಗ ತಾಯಂದಿರಂತೂ ನಾನು ಹೇಳೋದು ತಾಯಂದಿರಿಗೆ ಹೆಚ್ಚಿನ ಸಂಖ್ಯೆ ಹೇಳ್ತೇನೆ. ಯಾಕೆ ಕೇಳಿದ್ರೆ ನಮ್ ಜವಾಬ್ದಾರಿನೂ ಬಹಳ ಇರ್ತದೆ ಮಕ್ಕಳ ಬಗ್ಗೆ. ನೀವು ಅಟ್ಲೀಸ್ಟ್ ಬಂದು ನೋಡ್ಕೊಂಡು ಹೋಗಿ. ಯಾಕೆ ಅಂತ ಕೇಳಿದ್ರೆ ಕೆಲವಷ್ಟು ಶಾಲೆಗಳಲ್ಲಿ ಚೆನ್ನಾಗಿ ಮಾಡ್ತಾರೆ, ಅಡಿಗೆ ಮಾಡ್ತಾರೆ, ಮಕ್ಕಳಿಗೆ ಪಾಲಕರು ಮಾಡ್ತಾರೆ, ಅಡಿಗೆ ಮಾಡ್ತಾರೆ, ಊಟ ಮಾಡ್ತಾರೆ, ಇದು ಮಾಡ್ತಾರೆ ಎಲ್ಲ ಅಂತ ಹೇಳ್ಕೊಂಡು ಆರಾಮಿರ್ತಾರೆ. ಪಾಲಕರು ಈ ಕಡೆ ಮುಖನೇ ಹಾಕ್ತಿದ್ರು ಶಾಲೆ ಕಡೆ. ಪಾಲಕರ ಸಭೆ ಕರೆದಾಗ ಬಂದಾಗ ಕೇಳಿದಾಗ, ಇಲ್ಲ ಮೇಡಮ್ ಚಲೋ ಇದೆ ನಮ್ಮ ಶಾಲೆ ಬಗ್ಗೆ ನೀವೇನು ಹೇಳ್ಬೇಡಿ ಅಂತಾರ ನಮಗೆ. ನಾವಲ್ಲಿ ಒಳಗಡೆ ಪರಿಶೀಲಿಸಿದ ಕೆಲವೊಂದು ಅಂದ್ರೆ ನಿಮ್ ಶಾಲೆ ಹೇಳ್ತಾ ಇಲ್ಲ, ಬೇರೆ ಕಡೆ ಅಂದ್ರೆ ನಿಮ್ ಟೋಟಲಿಯಾಗಿ ನಿಮ್ ಮನವರಿಕೆ ಇರಲಿ ಅಂತ
ಬೇರೆ ಒಂದು ಕಡೆಗೆ ಶಾಲೆಗೆ ಹೋಗಿದ್ವಿ, ಅಲ್ಲೊಂದು 44 ಜನ ಮಕ್ಕಳಿದ್ರು. ಎಲ್ಲರೂ ಊಟ ಮಾಡ್ತಿದ್ರು. ಮಧ್ಯಾಹ್ನ ಮನೆಯಿಂದ ಬಾಟ್ಲಲ್ಲಿ ನೀರು ತಗೊಂಡ್ಬರ್ತಿದ್ರು, ತಗೊಬಂದು ಊಟ ಮಾಡ್ಕೊಂಡು ಹೋಗ್ತಿದ್ರು. ಎಲ್ಲ ಪಾಪ ಕೂಲಿಗೆ ಹೋಗುವಂತ ಪಾಲಕರ ಮಕ್ಕಳು. ಆವಾಗ ನಾವು ಹೋಗಿ ನಮ್ದು ಅಲ್ಲಿ ಇದಿತ್ತು, ಏನಂದ್ರೆ ಮಧ್ಯಾಹ್ನ ಉಪಹಾರ ಯೋಜನೆ ಹೊಡಿತಿತ್ತು. ಹಾಗಾಗಿ ನಾವು ಪ್ರತಿಯೊಂದನ್ನು ಪರಿಶೀಲನೆ ಮಾಡ್ತೇವೆ. ಅದಕ್ಕೆ ಬಂದ್ರಂತೂ ಇವ್ರಿಗೆ ತಲೆ ಕೆಟ್ಟು ಹೋಗ್ತದೆ. ಆದ್ರೆ ಎಲ್ಲ ಪ್ರತಿಯೊಂದನ್ನು ಪರಿಶೀಲನೆ ಮಾಡ್ತೇವೆ ನಾವು. ಮತ್ತೆ ಕಡ್ಡಾಯವಾಗಿ ನಾವು ಶಾಲೆಯಲ್ಲಿ ಊಟ ಮಾಡ್ತೇವೆ. ನಾವು ಅಂದ್ರೆ ನಮ್ಗೆ ಊಟ ತರ್ಲಿಕ್ಕೆ ಆಗುದಿಲ್ಲ ಅಂತಲ್ಲ, ಈ ಊಟನೇ ನಮ್ಗೆ ಮಾಡ್ಬೇಕು ಅಂತ ಇದೆ. ಅದ್ರಲ್ಲಿ ನಾವು ಶಾಲೆಯಲ್ಲೇ ಊಟ ಮಾಡ್ತೇವೆ ಬಂದಾಗ. ಮತ್ತೊಂದಂದ್ರೆ ಆ ಶಾಲೆಯಲ್ಲಿ ಏನ್ ಮಾಡಿದ್ರು ಕೇಳಿದ್ರೆ, ಸಾಕಷ್ಟು ಜನ 144 ಜಾಸ್ತಿ ಜನನೇ ಇದ್ರಲ್ಲಿ. ಅಲ್ಲಿ ಏನಾಗಿತ್ತು ಕೇಳಿದ್ರೆ, ಎಣ್ಣೆಯನ್ನ ಡೇಟ್ ಬಾರದನ್ನು ಬಳಸ್ತಾ ಇದ್ರು. ಸುಮಾರು ಡಿಸೆಂಬರ್ದಲ್ಲಿ ಮುಗಿದಿದೆ ಡೇಟು. ನಾವು ಹೋಗಿದ್ದು ಮಾರ್ಚ್ದಲ್ಲೂ ಅದೇ ಎಣ್ಣೆಯನ್ನು ಬಳಸ್ತಾ ಇದ್ದಾರೆ. ಅದ್ರ ಹೊರತಾಗಿ 3 ಬಾಕ್ಸ್ ಎಣ್ಣೆ ಇದೆ. ಯಾವುದು ಒಳ್ಳೇದು ಅಂದ್ರೆ ಡೇಟ್ ಬಾರ್ ಆಗದಿದ್ದು 3 ಬಾಕ್ಸ್ ಇದೆ, ಡೇಟ್ ಬಾರ್ ಆಗದ್ದು 12 ಪ್ಯಾಕೆಟ್ ಇದೆ. ಅಷ್ಟಿದ್ದು ಅವರು ಅದನ್ನ ಏನ್ ಮಾಡ್ಬೇಕಿತ್ತು, ರಿಟರ್ನ್ ಅವ್ರಿಗೆ ಕಳಿಸ್ಬೇಕಿತ್ತು, ಹೊಸದನ್ನ ಮಕ್ಳಿಗೆ ಕೊಡ್ಬೇಕಿತ್ತು. ಆದ್ರೆ ಅದನ್ನ ಮಾಡ್ಲಿಲ್ಲ. ಇದು ಯಾರ ಗಮನಕ್ಕೂ ಬರಲಿಲ್ಲ. ನಾವು ಹೋದಾಗ ಅದು ಗಮನಕ್ಕೆ ಬಂದಾದ ತಕ್ಷಣ ಅದನ್ನ ರಿಟರ್ನ್ ಕಳಿಸಿ ಅವ್ರಿಗೆ ಹೊಸ ಎಣ್ಣೆಯನ್ನು ಕೊಡ್ಬೇಕು ಅಂತ. ಯಾಕೆ ಇದನ್ನ ಹೇಳ್ತೇನೆ ನೀವು ಕೇಳ್ಬೋದು, ಶಿಕ್ಷಕರು ನೋಡ್ಲಿಲ್ವಾ ಅಂತ. ಒಂದು ವಿಷಯ ಕೇಳ್ತೇನೆ, ಶಿಕ್ಷಕರ ಪರವಾಗಿ ನಾವು ಮಾತಾಡ್ತಿಲ್ಲ, ಮತ್ತೆ ನಾವು ಅವ್ರ ಕಡೆಯಿಂದ ಬೆನಿಫಿಟ್ ತಗೊಳ್ಬೇಕು ಅಂತಾನು ಈ ವಿಷಯ ಹೇಳ್ತಾ ಇಲ್ಲ. ಟೋಟಲ್ ನಾನು ಒಬ್ಬರು ತಾಯಿಯಾಗಿ ಹೇಳ್ತಾ ಇದ್ದೇನೆ. ಏನಂದ್ರೆ ನಾವು ಮನೆಯಲ್ಲಿ 1-2 ಮಂದಿ ಮಕ್ಕಳು ಸಂಭಾಳಿಸೋಕೆ ನಮ್ಗೆ ಸಾಕಾಗ್ತದೆ ಅಲ್ವಾ. ಒಂದು ಊಟಕ್ಕಾಗಲಿ ಒಂದು ಊಟಕ್ಕೆ ತಾಟ್ ಇಟ್ಕೊಂಡು ಕರೆದ್ರೆ ನಮ್ಗೆ ಇಲ್ಲಿ ನಿದ್ದೆ ಬಂದಿರ್ಬೇಕು, ಅಷ್ಟೊತ್ತಿಗೆ ಬರ್ತಾರ ಮಕ್ಕಳು. ನಮ್ಗೆಲ್ಲ ತಾಟ್ ಇಟ್ಟು ಬಡಿಸು ಎಷ್ಟೊತ್ತಿಗೆ ಬಡಿಸ್ತೇನೋ ಎಷ್ಟೊತ್ತಿಗೆ ಊಟ ಮಾಡ್ತೇವೇನೋ ಅಂತ ಇದ್ವಿ ನಮ್ಮ ಕಾಲದಲ್ಲಿ. ಅದು ಈಗ ಆಗಲ್ಲ. ಆದ್ರೆ ಇಲ್ಲೇನಾಗ್ತದೆ, ಇವ್ರಿಗೆ ಕಲಿಸ್ಲೂಬೇಕು, ಮಕ್ಕಳಿಗೆ ಊಟನೂ ವ್ಯವಸ್ಥೆ ಮಾಡಬೇಕು, ಅಲ್ಲಿ ಹೊರಗಡೆನೂ ನೋಡ್ಬೇಕು, ಶಾಲಾ ಮತ್ತೆ ಸರ್ಕಾರದಿಂದ ಬರುವಂತಹ ಎಲ್ಲ ಇದನ್ನು ನೋಡ್ಕೊಳ್ಬೇಕು. ಪ್ರತಿಯೊಂದನ್ನು ನೋಡೋದ್ರಿಂದ ಅಲ್ಲಿ ಸೂಕ್ಷ್ಮವಾಗಿ ನೋಡ್ಲಿಕ್ಕೆ ಅವರಿಗೆ ಹೆಚ್ಚಿನ ಸಾಧ್ಯತೆ ಆಗ್ತಾ ಇಲ್ಲ ಅಂತ ನಾ ಹೇಳ್ತಾ ಇರೋದು. ಅದಕ್ಕಾಗಿ ನೀವು ಗಮನಕ್ಕೆ ಬಂದಾಗ ಈಗ SDMC ಅಲ್ಲಿ ಇದ್ದವ್ರು ಇರ್ಬೋದು, ಪಾಲಕರು ಇರ್ಬೋದು, ಯಾರೇ ಬರ್ಲಿಕ್ಕೆ ಅವಕಾಶ ಇದೆ. ಮತ್ತೆ ನೀವು ಊಟ ಮಾಡಿ ಶುಚಿ ರುಚಿಯನ್ನ ಬರೆಯುವಂಥದ್ದು ನೋಟ್ ಬುಕ್ ಇದೆಯಲ್ಲ, ಅದ್ರೊಳಗೆ ನಿಮ್ದು ಎಂಟ್ರಿ ಮಾಡಿದ್ರೆ ಉತ್ತಮ. ಯಾಕೆಂದ್ರೆ ನಿಮ್ ಶಾಲೆ ಇಷ್ಟೆಲ್ಲ ಒಳ್ಳೆ ಹೆಸರು ಪಡ್ಕೊಂಡಿದೆ, ಇದಕ್ಕೆ ನೀವು ಸ್ಪಂದಿಸ್ಲಿಲ್ಲ. ಈಗ ನಾನೇ ಹೇಳ್ತೇನೆ ನೀವು ಸ್ಪಂದಿಸ್ಲಿಲ್ಲ ಅಂತೇನೆ ನಾನು. ಯಾಕೆ ಅದು ಶುಚಿ ರುಚಿ ಪುಸ್ತಕದಲ್ಲಿ ಬರಿಬೇಕಲ್ಲ. ನೀವು ಬಂದು ಊಟ ಮಾಡಿ ನೋಡಿ, ಮಕ್ಕಳು ನೋಡಿ ಬರೆದ್ರೆ ಅದೊಂದು ಎಲ್ಲರ ದೃಷ್ಟಿಗೂ ಒಳ್ಳೇದಾಗ್ತದೆ. ಆದ್ರೆ ಇಲ್ಲಿ ಊಟಗಳನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಊಟ ಬಡಿಸುವಾಗಲೂ ಸಹಿತ ಮಕ್ಕಳಿಗೆ ಪ್ರೀತಿಯಿಂದ ಬಡಿಸ್ತಾ ಇದ್ದಾರೆ. ಮತ್ತೊಂದು ದಿವಸ ಮೊಟ್ಟೆ ಕೊಡ್ತಾ ಇದ್ದಾರಲ್ಲ, ಇದರಿಂದ ಮಕ್ಕಳಿಗೆ ಸಾಕಷ್ಟು ಅನುಕೂಲ ಆಗಿದೆ. ಜೊತೆಗೆ ಮಕ್ಕಳು ಅಷ್ಟೇ ಶಾರ್ಪ್ ಇದ್ದಾರೆ. ಹೋದಾಗ ಕೇಳಿದಾಗ ಕರೆಕ್ಟಾಗಿ ಮಾತಾಡ್ತಾರೆ, ಉತ್ತರ ಕೊಡ್ತಾರೆ, ಹೇಳ್ಬೇಕು ಅನ್ನೋದನ್ನ ಮಾಡ್ತಾರೆ. ತುಂಬಾ ಖುಷಿ ಅನಿಸ್ತಾ ಇದೆ. ಆಮೇಲೆ ಇದ್ರ ಜೊತೆ ಮತ್ತೆ ಏನಾದ್ರು ನೀವು ಹೇಳಿದ್ರಿ ಬೇಡಿಕೆಗಳನ್ನ ಅವ್ರು ಏನ್ ಕೊಟ್ಟಿದ್ದಾರೆ ಅಂತ ಹೇಳ್ತೇನೆ. ಅಂತ ಅದು ಬಿಟ್ಟು ನೀವು ಹೇಳಿ. ಶಾಲಾ ಕಾಂಪೌಂಡ್ 3 ಕಡೆ ಆಗಬೇಕು. ಪ್ರಯೋಗಾಲಯಕ್ಕೆ ವಿಜ್ಞಾನ ಉಪಕರಣಗಳ ಅವಶ್ಯಕತೆ ಇರುತ್ತದೆ, ಕ್ರೀಡಾ ಸಾಮಗ್ರಿಗಳ ಅವಶ್ಯಕತೆ ಇರುತ್ತದೆ, ಕಂಪ್ಯೂಟರ್ ಅವಶ್ಯಕತೆ ಇದೆ, ಸ್ಮಾರ್ಟ್ ಕ್ಲಾಸ್ ಅವಶ್ಯಕತೆ ಇದೆ, ಡೆಸ್ಕ್ ಮತ್ತು ಬೆಂಚ್ಗಳ ಅವಶ್ಯಕತೆ ಇದೆ, ಗ್ರಂಥಾಲಯದ ಕೊಠಡಿ ಅವಶ್ಯಕತೆ ಇದೆ. ಇದಿಷ್ಟನ್ನು ಕೊಟ್ಟಿದ್ದಾರೆ. ಇದ್ರ ಹೊರತಾಗ ಮತ್ತೇನಾದ್ರೂ ಇದ್ರೆ ಕೊಡ್ರಿ. ನೀವು ಕೇಳ್ಬಹುದು ಇದನ್ನ ತಗೊಳ್ಳೋ ನೀವು ಮಾಡ್ತೀರಾ ಅಂತ. ನಾವಲ್ಲ, ಇದನ್ನ ಆನ್ಲೈನ್ ನಲ್ಲಿ ಹಾಕ್ತೇವೆ ಒಂದು, ಮತ್ತು ಸ್ಟೇಟ್ ಲೆವೆಲ್ ಈ ರಿಪೋರ್ಟ್ ಅನ್ನ ಕಳಿಸ್ತೇವೆ. ಈ ರಿಪೋರ್ಟ್ ಅನ್ನ ನೋಡಿ ಸರ್ಕಾರದವರು ಅದಕ್ಕೆ ಗಮನ ಹರಿಸಿ ಇದನ್ನು ಕೊಡ್ತಾರೆ. ಯಾಕೆ ಕೇಳಿದ್ರೆ, ಈಗ ಬಿಸಿ ಊಟ ನಿಮ್ಗೆ ನಡೀತಾ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ನಾವು ಆಡಿಟ್ ಮಾಡಿದಾಗ ಏನೇನು ಅಂತ ಕೇಳಿದಾಗ ನಾವು ಅದನ್ನು ಪ್ರತಿಯೊಂದನ್ನು ಹಾಕಿದ್ದೇವೆ. ನಮಗೇನು ಹೇಳಿದ್ರು, ಸೆಪ್ಟೆಂಬರ್ದ ಒಳಗೆ 4 ಶಾಲೆಗಳನ್ನ ಮಾಡಿ ಎಲ್ಲ ನಮ್ಮ ಇಡೀ ರಾಜ್ಯದಾದ್ಯಂತ ಪ್ರತಿಯೊಂದು ತಾಲೂಕು ಜಿಲ್ಲೆಗಳಲ್ಲಿ 4 ಶಾಲೆಗಳನ್ನ ಮಾಡಿ ಅದರ ವರದಿಯನ್ನ ಕೊಡಿ ಅಂತ ಹೇಳಿದ್ರು. ನಾವು ಸೆಪ್ಟೆಂಬರ್ 30ರೊಳಗೆ ಅದನ್ನ ವರದಿಯನ್ನ ಕೊಟ್ಟಿದ್ದೇವೆ ಅವರಿಗೆ. ಅದ್ರ ನಂತರ ನೀವು ಅದ್ರ ಸಂಬಂಧಪಟ್ಟಂತೆ ಫುಡ್ ಅನ್ನ ಬಿಡುಗಡೆ ಮಾಡ್ತಾರೆ. ಯಾಕೆ ಕೇಳಿದ್ರೆ, ಈಗ ಕೆಲವೊಂದು ಶಾಲೆಯಲ್ಲಿ ನಾ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಮುಂದಿನ ಅವಧಿಯಲ್ಲಿ ನಿಮ್ಗೆ ಗೊತ್ತಾಗ್ಬೋದು. ಕೆಲವೊಂದು ಶಾಲೆಯಲ್ಲಿ ಏನ್ ಹೇಳಿದ್ದಾರೆ ಕೇಳಿದ್ರೆ, ಕೆಲವೊಂದು ಇದಕ್ಕೆ ಅನುಗುಣವಾಗಿ ತಮಗೆ ಅಷ್ಟು ದಿವಸನೂ ಬೆಳ್ತಕ್ಕೆ ಆಗೋದಿಲ್ಲ, ಅದಕ್ಕೆ ಸ್ವಲ್ಪ ಕುಚ್ಚಕ್ಕಿಯನ್ನು ಕೊಡುವಂತಾಗಬೇಕು ಅಂತ ಹೇಳಿದ್ದಾರೆ. ಮತ್ತೊಂದಂದ್ರೆ ತೊಗರಿ ಬೆಳೆ ಬದಲು ಬೇಳೆ ಒಂಬೆಸರು ಬೆಳೆ, ಪಚ್ಚೆಸರು ಬೆಳೆ ಇದೆಯಲ್ಲ ಅದನ್ನು ಕೊಡ್ಬೇಕು, ಪಚ್ಚೆಸರು ಕಾಳನ್ನು ಕೊಡ್ಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಕೆಲವೊಂದು ಶಾಲೆಯಲ್ಲಿ ಸಣ್ಣ ಮಕ್ಕಳಿಗೆ 1ರಿಂದ ಅದು ಇದಾಗ್ತದೆ ಇಲ್ಲ, ಅದು ಯಾಕೆ ಕೇಳಿದ್ರೆ ಅದು ಇವ್ರದ್ದು ಅದು ಸಪ್ರೇಟ್ ಇವ್ರಿಗೆ ಕೊಡುವಂಥದ್ದು ಮೊಟ್ಟೆ. 1, 2, 3 ನಟಿ ಮಕ್ಕಳಿಗೆ ಡೈಲಿ ಮೊಟ್ಟೆ ಗ್ಯಾಸ್ ಆಗ್ಬೋದು, ಸಮಸ್ಯೆ ಆಗ್ಬೋದು ಅಂತಾನು ಹೇಳಿದ್ದಾರೆ ಕೆಲವೊಂದು ಕಡೆ.
ಅದು ಯಾವ ರೀತಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದು ಸರ್ಕಾರ ಎಲ್ಲ ಅಭಿಪ್ರಾಯವನ್ನು, ಎಲ್ಲ ತಾಲೂಕುಗಳ, ಎಲ್ಲ ಜಿಲ್ಲೆಗಳ ಅಭಿಪ್ರಾಯವನ್ನು ತಗೊಂಡು ಆಯಾ ಇದಕ್ಕೆ ಅನುಗುಣವಾಗಿ ಅದನ್ನ ಮಾಡ್ತಾರೆ. ಅದಕ್ಕಾಗಿ ನಾವೇನು ಹೇಳ್ತಾ ಇದ್ದೀವಿ, ನಮ್ದೇನು ಕೆಲಸ ಇದೆ ಅಷ್ಟನ್ನು ಮಾಡೋದು ನಮ್ದು. ಇದು ಹೊರತಾಗಿ ನಿಮ್ದೇನಾದ್ರು ಬೇಡಿಕೆ ಇದ್ರೆ ನೀವು ಹೇಳಲಿಕ್ಕೆ ಅಡ್ಡಿಲ್ಲ, ನಾವು ಅದನ್ನು ಸೇರಿಸ್ಕೊಡ್ತೇವೆ. ಈಗ ಸಂಬಂಧಪಟ್ಟ ಯಾವ್ದಾದ್ರು ಪಾಲಕರು ಅಥವಾ ತಾಯಿಯಂದಿರು ಯಾರಾದ್ರೂ ಮಾತಾಡಿ. ಗ್ರೌಂಡ್ ಮಾಡೋದ್ರಿಂದ ಶಾಲೆ ಹೆಸರಿಗೆ ಗ್ರೌಂಡ್ ಮಾಡೋದು ಈಸಿ, ಆದ್ರೆ ಶಾಲೆ ಹೆಸರಿಗೆ ಜಾಗ ಇರಬೇಕು. ಶಾಲೆ ಹೆಸರಿಗೆ ಕರೆಕ್ಷನ್ ಕೊಟ್ಟಿದ್ದ ತಹಶೀಲ್ದಾರ್ ಮಾಡ್ತಾನೆ ಇಲ್ಲ. ಈಗ ಏನಾಗಿದೆ ತಹಶೀಲ್ದಾರ್ ಡಿಪಾರ್ಟ್ಮೆಂಟ್ ಅಲ್ಲಿ ಲಂಚದ ನೊರೆ ಆಗದೆ. ತಹಶೀಲ್ದಾರಿಗೆ ಡೈರೆಕ್ಟ್ ಆಗಿ ನಿನ್ನೆ 9 ಸೆಕೆಂಡ್ ಹೇಳಿದೆ, ಇಲ್ಲ ಇದು ಸ್ಕೂಲ್ ಇಂದು ದಯವಿಟ್ಟು ಮಾಡ್ಕೊಡಿ ಮಾಡ್ಕೊಡ್ತೇವೆ ಅಂತಾರೆ. ಯಾರು ಗೊತ್ತಾಯ್ತು ಅದು ಜಾಗ ಇದೆ ಸರ್ವೆ ಎಲ್ಲ ಅದು ಆದ ತಕ್ಷಣ ಪಂಚಾಯತ್ ಒಂದು ಅಪ್ಲಿಕೇಶನ್ ಕೊಡ್ಲಿ. ಪಂಚಾಯತ್ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಯೋಜನೆಯಲ್ಲಿ ಗ್ರೌಂಡ್ ಅನ್ನ ಮಾಡುವ ಅವಕಾಶ ಅವ್ರು ಮಾಡ್ಕೊಡ್ತಾರೆ. ಯಾವ ಭಾರತ ಈಗ ಸಗಡಿಗೆಯಲ್ಲಿ ಬೋಳುಕುಂಟೆ ಶಾಲೆ ಕೇಳಿದ್ರ, ಅದಕ್ಕೆ ಗ್ರೌಂಡ್ ನೋಡಿ ಈಗ ಗ್ರೌಂಡ್ ಮಾಡಿಸ್ಕೊಟ್ಟಿದ್ದೇವೆ. ಗ್ರೌಂಡು ಆಮೇಲೆ ಇದು ಏನಂದ್ರೆ ಭಾಗ ಕಾಂಪೌಂಡ್ ನೀವು ಕಾಂಪೌಂಡ್ ಪಂಚಾಯತ್ನಿಂದ ಆಗ್ಲಿಲ್ಲ. ಅದೇನಾಗಿತ್ತು ಸ್ಕೂಲ್ ಜಾಗ 1 ಎಕರೆ ಒಂದ್ ಕಡೆಗಿದೆ, 1 ಎಕರೆ 20 ಗುಂಟೆ, 1 ಎಕರೆ 4 ಗುಂಟೆ ಒಂದರಲ್ಲಿದೆ, 1 ಎಕರೆ 20 ಗುಂಟೆ ಇನ್ನೊಂದರಲ್ಲಿದೆ. ಹಾಗಾಗಿ ಅವರು ಅಲ್ಲಿ ಮುಂದೆ ಹೋಗ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಇವರು ಜನರೆಲ್ಲ ಮನೆ ಕೊಟ್ಟು ಕಾಂಪ್ಲಿಕೇಟೆಡ್ ಆಗ್ತದೆ ಅಂತ ಅಲ್ಲಿಗೆ ಎಂಡ್ ಮಾಡಿದ್ರು ಆ ಇಯರ್. ನೆಕ್ಸ್ಟ್ ಹಾಕಲೇ ಇಲ್ಲ. ಈಗ ನಿಮ್ಮ ಮಕ್ಕಳ ಗ್ರಾಮ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಸ್ಕೂಲ್ ನಮಗೆ ಆಚೆ ಸ್ವಲ್ಪ ಅಲ್ಲಿ ಜಾಗ ಇದ್ದದನ್ನ ಲೆವೆಲ್ ಮಾಡಿ ಅಲ್ಲಿ ಕಬಡ್ಡಿ ಕೊಟ್ಟು ವಾಲಿಬಾಲ್ ಕೊಟ್ಟು ಮಾಡ್ಕೊಟ್ಟಿದ್ದಾರೆ. ಅವ್ರ ಹೇಳ್ತಿದ್ದೇವೆ ಬೇಡಿಕೆ ಮಾಡ್ಕೊಡ್ತಿದ್ದಾರೆ. ಇನ್ನು ಬರ್ತದೆ ದಾನಿಗಳಲ್ಲಿ ಕೊಟ್ಟಿದ್ದಾರೆ, ಬರ್ರಿ ಹಾಕಿದ್ದೇವೆ ನಾವು. ದಾನಿಗಳು ಹಾಕಿದ್ದಾರೆ. ಇದನ್ನ ಎಂಟ್ರಿ ಮಾಡ್ಬೇಕಿದೆ ತರಾದವ್ರ ಪ್ರತಿಯೊಂದು ತಗೊಳ್ತಿದ್ದೆ. ಮತ್ತೆ ನಾವು ಈ ಸಭೆಗೆ ಒಂದು ತರಾವ್ ಬರಿತೇವೆ. ತರಾವ್ ಬಂದು ಸಿಗ್ನೇಚರ್ ಹಾಕಿ ಶಾಲೆಗೆ ಕೊಡ್ತೇವೆ. ಅದನ್ನು ನಾವು ಸ್ಕ್ಯಾನ್ ಮಾಡಿ PDF ನೋಡ್ಕೊಳ್ಬೇಕು. ಅವ್ರು ಸರ್ ಸಿಗ್ನೇಚರ್ ಆದ ತಕ್ಷಣ ನಮ್ಮ ಪ್ರತಿಭಾ ನಮಗೆ ಸಿಗುತ್ತೆ. ಈಗ ಅದಕ್ಕೆ ನಾವು ಬಾಪು ಕಡೆಯಿಂದ ತರ್ತಿದ್ದೇವೆ ಪಾತ್ರನ. ಸ್ಕೂಲಿಗೆ ಸಿಕ್ಕಿದ್ರೆ ಡಿಸ್ಟ್ರಿಕ್ಟ್ ಅಲ್ಲ ಬಾಗಿ ಕೊಡ್ಕೊಂಡು ತರ್ತಿತ್ತು ನಮಗೆ. ಪಾತ್ರೆಗಳ ಅವಶ್ಯಕತೆ ಇದೆ. ಪ್ರತಿ ವರ್ಷ ದೊಡ್ಡ ದೊಡ್ಡ ಪಾತ್ರೆಗಳ ಬೇಕಾಗಿದೆ ಅಂತ ಪ್ರೋಗ್ರಾಮ್ ಎಲ್ಲ ನಡೆಯುತ್ತೆ. ನಾವು ಸ್ಪೋರ್ಟ್ಸ್ ಮಾಡ್ತಾರೆ ಕೇಂದ್ರ ಶಾಲೆ ಇದು. ಈಗ ಪ್ರತಿಭಾಕಾರಿ ನಮ್ಮ ಶಾಲೆ ಆಯ್ತಾ. ತಾಲೂಕಿನ ನೋಡಲ್ ಅಧಿಕಾರಿಯಾದ ಗೀತಾ ಮೇಡಮ್ ಅವರು ಸರ್ಕಾರ ಮಕ್ಕಳಿಗೆ ಕೊಡ್ತಿರುವ ಯೋಜನೆಗಳ ಅರಿವು ಪಾಲಕರ ಮನಸ್ಸಿನಲ್ಲಿ ಎಷ್ಟು ಮಟ್ಟಿಗಿದೆ, ಕೇವಲ ಅನುಕೂಲತೆಗಳನ್ನ ಮಕ್ಕಳು ತೆಗೆದುಕೊಳ್ಳಲಾಗಲಿಲ್ಲ, ಅದರ ಸದುಪಯೋಗಪಡಿಸಿಕೊಳ್ಳಲಿಕ್ಕೆ ನೀವು ಕೈ ಜೋಡಿಸಬೇಕು. ಜೊತೆಗೆ ಶಾಲೆಯ ಶೈಕ್ಷಣಿಕ ಗುಣಮಟ್ಟವನ್ನು ವೃದ್ಧಿಪಡಿಸುವಲ್ಲಿ, ಮಕ್ಕಳನ್ನ ಶಾಲೆ ಕಳಿಸುವಲ್ಲಿ ಪಾಲಕರ ಪಾತ್ರ ಏನು ಅನ್ನೋದನ್ನ ಬಹಳ ತುಂಬಾ ಚೆನ್ನಾಗಿ ಯಾಕಂದ್ರೆ ನಾವೆಷ್ಟು ಮೀಟಿಂಗ್ನಲ್ಲಿ ಹೇಳೋದಕ್ಕಿಂತ ತುಂಬಾ ಚೆನ್ನಾಗಿ ನಿಮ್ಗೆ ಮನವರಿಕೆ ಮಾಡಿದ್ದಾರೆ. ಅವರು ಸ್ವತಃ ತಮ್ಮ ಅನುಭವದ ಮೂಲಕನೇ ಹೇಳಿದ್ದಾರೆ. ಹೌದು, ಅವ್ರು ಹೇಳಿರೋದು ಮನೆಯಲ್ಲಿ 2 ಮಕ್ಕಳನ್ನ ಕಂಟ್ರೋಲ್ ಮಾಡೋದು ನಮ್ಗೆ ಕಷ್ಟ ಆಗಿದ್ದಾಗ ಶಾಲೆಯಲ್ಲಿ 40-50 ಮಕ್ಕಳನ್ನ ನಾವು ಕಂಟ್ರೋಲ್ ಮಾಡ್ಕೊಂಡು ಅವರ ಎಲ್ಲ ಬೇಕು ಬೇಡಿಕೆ ಎಲ್ಲವನ್ನು ಊಟದಿಂದ ಹಿಡಿದು ಅಭ್ಯಾಸ ಎಲ್ಲವನ್ನು ಪೂರೈಸಬೇಕು ಅಂತಂದಾಗ ಬಹಳ ಶ್ರಮ ವ್ಯಯ ಆಗ್ತಾ ಇರ್ತದೆ. ಅದಕ್ಕೆ ನಿಮ್ಗೆ ಸಹಕಾರ ಬೇಕಾಗ್ತದೆ. ಮತ್ತೆ ಅವರ ಓವರಾಲ್ ಶಾಲೆಯ ಬಗ್ಗೆ ಒಪಿನಿಯನ್ ಕೂಡ ತುಂಬಾ ಚೆನ್ನಾಗಿದೆ. ಗುಣಾತ್ಮಕವಾಗಿ ನಿಮಗೆ ಪ್ರಗತಿ ಚೆನ್ನಾಗಿದೆ. ದಾನಿಗಳ
ಕೊಡುಗೆ ಅಷ್ಟಿದೆ, ಮತ್ತೆ ಎಲ್ಲ ಶಾಲೆಗಳಿಗಿಂತ ಈ ಶಾಲೆ ಉತ್ತಮವಾಗಿದೆ ಅಂತ ಬಂದಿನಾನೇ ಹೇಳಿದ್ರು ಅವರು. ಶಾಲೆ ಪರಿಸರ ನೋಡಿದ ತಕ್ಷಣ ಅವರಿಗೆ ಆ ಒಂದು ಭಾವನೆ ಬಂದಿದ್ದು. ಅವ್ರು ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ಅದನ್ನು ಹೇಳಿದ್ರು, ನಿಮ್ಮ ಶಾಲೆ ನೋಡಿದ್ರೆ ಬಹಳ ಖುಷಿ ಆಯಿತು ಅಂತ ಹೇಳಿ. ಸೊ ಈ ತರ ಒಂದು ಒಪಿನಿಯನ್ ಅವ್ರ ಮನಸ್ಸಿನಲ್ಲಿ ಮೂಡಲಿಕ್ಕೆ ಕಾರಣೀಕರ್ತರಾದವರು ತುಂಬಾ ಜನ ಇದ್ದಾರೆ. ಅವರಿಗೆಲ್ಲ ಈ ಒಂದು ಸಂದರ್ಭದಲ್ಲಿ ನಾನು ಮನಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಜೊತೆಗೆ 3 ದಿನಗಳ ಕಾಲ ಜೊತೆಗೆ ಇದ್ದು ನಮ್ಮ ಶಾಲೆಯ ಎಲ್ಲ ಭೌತಿಕ ಸೌಲಭ್ಯಗಳು ಎಲ್ಲವನ್ನು ಸಮಗ್ರವಾಗಿ ಪರಿಶೀಲಿಸಿ ತಮ್ಮದೇ ಆದಂತಹ ಮಾತಿನಲ್ಲಿ ಶಾಲೆಯ ಒಪಿನಿಯನ್ ತಿಳಿಸಿದಂಥ ಗೀತಾ ಮೇಡಮ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಕೂಡ ನಾನು ಇವಾಗ ಧನ್ಯವಾದಗಳನ್ನು ಹೇಳಿ, ನೆಕ್ಸ್ಟ್ ನಮ್ಮ ಅಭಿನಯ್ ಸರ್ ಅವರು ಈ ಕಾರ್ಯಕ್ರಮದ ಕುರಿತು ಒಂದು ಮಾತಾಡ್ತಾರೆ. ಇದು ಪರಿಶೋಧನೆ, ಸಾಮಾಜಿಕ ಪರಿಶೋಧನೆ ಇಲಾಖೆಯಿಂದ ನಡೆಯುವಂಥದ್ದು. ಯಾಕಂದ್ರೆ ಅದು ಎಲ್ಲ ಪಾಲಕರಿಗೆ ಮತ್ತೆ ಶಿಕ್ಷಕರಿಗೆ ನಾವು ಒಂದೇ ಇದ್ರು, ಶಿಕ್ಷಕರಿಗೆ ಎಷ್ಟು ಜವಾಬ್ದಾರಿ ಇರ್ತದೆ ಹಾಗೆ ಪಾಲಕರಿಗೆ ಜವಾಬ್ದಾರಿ ಇರ್ತದೆ. ಆ ಯೋಜನೆ ಎಲ್ಲ ಯೋಜನೆಗಳು ಶಿಕ್ಷಕರಿಗೂ ಪಾಲಕರಿಗೂ ಗೊತ್ತಿರ್ಬೇಕು. ನನ್ನ ಮಗು ಏನ್ ತಿಂತದೋ ಇಲ್ವೋ, ತಾನಿಗೆ ಏನಂಬುದನ್ನ ಮೇಡಮ್ ವಿಸ್ತಾರವಾಗಿ ಹೇಳಿದ್ರೆ, ಇಲ್ಲಿ ಏನು ನಿಮ್ಮಿಂದ ಕೊರತೆ ಇದೆ, ನಿಮ್ದು ಇಲ್ಲ ಇಲ್ಲಿ ಹಿಂಗಿದೆ ತಮ್ಮದು ಇದ್ದಿದ್ರೆ ಅದನ್ನ ನಮ್ಮ ರಿಪೋರ್ಟ್ ಅಲ್ಲಿ ಕಳಿಸ್ತೀವಿ. ಮುಂದಿನ ಶೈಕ್ಷಣಿಕ ಜವಾಬ್ದಾರಿಯಲ್ಲಿ ಪಾಲಕರ ಪಾತ್ರ ಇದೆ. ಹಾಗೂ ಶಾಲೆಯಲ್ಲಿ ಮಗು ಯಾವೆಲ್ಲ ರೀತಿ ಬೆಳಿಗ್ಗೆ 9:30 4:30ವರೆಗೆ ಯಾವ ರೀತಿ ಮಗು ಶಾಲೆಯಲ್ಲಿ ತನ್ನ ಚಟುವಟಿಕೆಯನ್ನು ಮಾಡ್ತದೆ, ಅದರ ಪರಿಶೀಲನೆ ಡೇ ಬೈ ಡೇ ನಿಮ್ಮಿಂದ ಆಗಲೇಬೇಕು ಅನ್ನುವಂಥ ಕರೆಯನ್ನು ಕೊಟ್ಟಂತ ಅಭಿನಯ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಅವರ ಇದ್ರೆ ಹೇಳಿ ಕೆಳಗಡೆ ನಮ್ಮ ತಿರುಗಿನಿಂದ ಏನಾದ್ರು ಸೀಟ್ ಸಿಕ್ಕಿದ್ರೆ ಒಂದು ಹೌದು ಮೇಡಮ್, ಅಂದ್ರೆ ಈಗ ಅರ್ಧ ಇದೆ, 3/4% ಇದೆ, ಇನ್ನೊಂದು 4% ಸಿಕ್ಕಿದ್ರೆ ಮತ್ತೆ ಚೆನ್ನಾಗಿ ಕಾಣುತ್ತೆ. ಅದಾಗ್ಲೇ ಡೊನೇಟ್ ಮಾಡೋರು ಅದು ಕಂಟಿನ್ಯೂ ಮಾಡ್ತಿದ್ರು. ಬಟ್ ಮಿಡ್ಲಲ್ಲಿ ಧ್ವಜಸ್ತಂಭ ಬಂದು ಅದಲ್ಲಿಗೆ ಸ್ಟಾಪ್ ಆಯ್ತು. ಇಲ್ಲಾಂದ್ರೆ ಅವ್ರು ಪೂರ್ತಿನೇ ಆಗ್ತಿದ್ರು. 1,26,000 ಇಂಗ್ಲಿಷ್ ಪಾಂಡೆ ಅಂತ ಬೆಂಗಳೂರು ಅವ್ರು ಅವಾಗ ಅವರಾಗಿ ಬಂದಿದ್ರು. 1 ಲಕ್ಷ ಶಾಲೆಗೆ ಡೊನೇಟ್ ಮಾಡ್ತೀನಿ, ಏನ್ ಬೇಕು ಹೇಳಿ ಮೇಡಮ್ ಅಂತ. ಅವ್ರು ನಾವು ಇದನ್ನ ಮಾಡಿ ಎಲ್ಲ ಕಾರ್ಯಕ್ರಮ ಕಂಪ್ಲೀಟ್ ಆಗ್ತದೆ ಅಂತ ಮಾಡಿಸ್ಕೊಂಡು ಅದು ಧ್ವಜಸ್ತಂಭ ಇದ್ದದಕ್ಕೆ ಅಲ್ಲಿಗೆ ಎಂಡ್ ಮಾಡಿದ್ರು. ಅವ್ರು ಇಲ್ಲಾಂದ್ರೆ ಇಲ್ಲಿ ತನಕ ಕಂಟಿನ್ಯೂ ಆಗ್ತಿತ್ತು. ಮತ್ತೇನಾದ್ರೂ ಬೇಡಿಕೆ ಉಂಟಾ? ನಮ್ದು ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಮಾಡಿದ್ರು. ಇದನ್ನೆಲ್ಲ ಸ್ವಲ್ಪ ಹಾಳಾಗಲ್ಲ, ನಾವು ಇದಾಗಿ ಕೊಟ್ಟಾಗಿದ್ದೀವಿ. ಒಂದು ಬಿಲ್ಡಿಂಗ್ ಬೇಕು, ಲಾಸ್ಟ್ ಒಂದು ಅದೇನಿಲ್ಲ, ಏಕದಮ್ ಓಲ್ಡ್ ಬಿಲ್ಡಿಂಗ್ ಅದು. ಬಿಲ್ಡಿಂಗ್ ಬರ್ದೈತೆ ಮೇಡಮ್. ಹಾಂ ಬರ್ದೈತೆ. ಎಲ್ಲ ಕೊಠಡಿ ಬಾಲಕರು ತುಂಬಾ ಬರಿ ಇದ್ದಾರೆ. ತುಂಬಾ ಜನ ಆಗಮಿಸಿದ್ರಿ, ಅದು ಒಂದು ಸಂತೋಷದ ವಿಷಯ. ಯಾಕಂದ್ರೆ ಪ್ರತಿ ಸಲ ಹೇಳ್ತಾ ಇದ್ವಿ ಪಾಲಕರಿಗೆ, ಒಂದು ಮೀಟಿಂಗ್ ಕರೆಕ್ಟ್ ಆಗಿ ಎಲ್ಲರೂ ಅಟೆಂಡ್ ಆಗ್ತಾ ಇರಲಿಲ್ಲ. ಇವತ್ತೆಲ್ಲರೂ ಬಂದಿದ್ದೀರಿ. ಹಾಗೆ ಇವತ್ತು ಗೀತಾ ಮೇಡಮ್ ಅವರು ಶಾಲೆ ಮಕ್ಕಳನ್ನ ಅಲ್ಲ, ಗೀತಾ ಮೇಡಮ್ ಅವರ ಮೆಸೇಜ್ ಹಾಗೆ ಹೋಗಿದೆ ಮಕ್ಕಳ ಜೊತೆ. ಯಾಕಂದ್ರೆ ಅವ್ರು ಏನ್ ಹೇಳಿದ್ರು ಅಂದ್ರೆ, ಮಕ್ಕಳ ಹತ್ರ ಪಾಲಕರು ಕಡ್ಡಾಯವಾಗಿ ಮೀಟಿಂಗ್ ಹಾಜರಾಗದೆ ಇದ್ರೆ ಮಕ್ಕಳ ನಿಮಗೆ ಸಿಗೋ ಸೌಲಭ್ಯ ಎಲ್ಲ ಬಂದ್ ಮಾಡ್ತೀವಿ ನಾನು. ಒಂದು ನಮ್ಮ ಇದು ಪ್ಲಸ್ ಪಾಯಿಂಟ್ ಅಂದ್ರೆ, ಯಾವುದೇ ಶಾಲೆಗೆ ಹೋಗುವಂತೆ ಅಲ್ಲಿ ಎಲ್ಲ ಶಾಲೆ ಇದೇ ಮಾತನ್ನ ಹೇಳಿದೆ. STMC ಅವರು ಎಲ್ಲರೂ ಪಾಲಕರು ಎಲ್ಲರೂ ಮೀಟಿಂಗ್ ಅಟೆಂಡ್ ಆಗುದಿಲ್ಲ. ಅಂದ್ರೆ ಪ್ರತಿಯೊಬ್ಬರು ಬರುದಿಲ್ಲ ಅಂತಲ್ಲ, ಕೆಲವು ವರ್ಷ ಬರುದಿಲ್ಲ. ಆದ್ರೆ ನೀವು ಒಂದು ಸಭೆ ಕರೆದಿದ್ರೆ ಈ ಸಲ ಜನ ಬಂದಿದ್ದಾರೆ, ಪ್ರತಿ ಅಷ್ಟು ಜನ ಬಂದಿದ್ದಾರೆ ಅಂತ ಹೇಳಿದ್ರು. ಆದ್ರೆ ನಾವು ನಮ್ಮ ಪಾಲಕರ ಮನೆಗೆ ಹೋದಾಗ ನಮ್ಮ ಮಕ್ಕಳು ನಮ್ಮ ವಿದ್ಯಾರ್ಥಿಗಳು ಹೇಳಿರ್ತಾರೆ,
ನಾನು ಫಸ್ಟ್ ಮಕ್ಕಳ ಹತ್ರ ಹೋಗ್ಬೇಕಾದ್ರಪ್ಪ ನಿಮ್ಮ ಮಾತನ್ನು ಬೇರೆ ಕರ್ಕೊ ಬನ್ನಿ, ನಿಮಗೆ ಬೆನಿಫಿಟ್ ಬೇಕು ಅಂದ್ರೆ, ಇಲ್ಲ ಅಂದ್ರೆ ಬೇಡ. ಅದನ್ನು ನಾನು ಹೇಳಿದ್ದು ಹೌದು. ಯಾಕೆ ಕೇಳಿದ್ರೆ ನೋಡಿ, ಅಂದ್ರೆ ಇಲ್ಲಿ ಏನಾಗ್ತದೆ ಮಕ್ಕಳಲ್ಲಿ ಒಂಥರ ಮಕ್ಕಳಿಗೂ ಗೊತ್ತಾಗ್ಬೇಕು ತಂಪ ಅಂತ ನನ್ನ ಜವಾಬ್ದಾರಿ ಏನು, ಮಾಡ್ತಾನೆ ತಾಯಿ ಜವಾಬ್ದಾರಿ ಏನು ಅಂತ ಹೇಳ್ಬೋದು. ಈಗ ನೀವು ಒಳ್ಳೆ ಸ್ಥಾನದಲ್ಲಿದ್ದೀರಿ, ಒಳ್ಳೆ ಸ್ಥಿತಿಯಲ್ಲಿದ್ದೀರಿ, ನಿಮ್ಮ ಶಾಲೆ ಪ್ರಶ್ನೆ ಇಲ್ಲ. ಕೆಲವೊಂದು ಶಾಲೆಗಳಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಎಷ್ಟೋ ಮಕ್ಕಳು ಶಾಲೆ ಹೋಗ್ತೇನೆ ಅಂತಾರೆ, ಅಲ್ಲೆಲ್ಲರೂ ಇರ್ತಾರೆ, ಶಾಲೆಗೆ ಬಂದು ಮುಟ್ಟುದಿಲ್ಲ. ಅಂತ ಪರಿಸ್ಥಿತಿಗಳಿದೆ ಸಾಕಷ್ಟು. ಅವಾಗೆಲ್ಲ ಮಕ್ಕಳು ಮತ್ತು ಪಾಲಕರ ಜೊತೆಗಿದ್ದಾಗ ಗೊತ್ತಾಗ್ತದಲ್ಲ, ಅದು ಒಬ್ಬರಿಂದ ಒಬ್ಬರಿಗೆ ಹರಡ್ತದೆ. ಮತ್ತು ನೀವು ನಾಳೆ ಶಾಲೆಗೆ ಹೋದ್ರೆ ನಮ್ಗೆ ಗೊತ್ತಾಗ್ತದೆ ಅನ್ನೋದನ್ನ ಹೇಳಿಕೊಂಡು ಮಕ್ಕಳ ಇದನ್ನು ಸ್ವಲ್ಪ ಏನಾದ್ರು 100ರಲ್ಲಿ 1% ಆದ್ರೂ ಅಷ್ಟೇ ಖುಷಿ ಅಲ್ವಾ? ಆ ಉದ್ದೇಶಕ್ಕೆ ನಿಮ್ಮನ್ನ ಕೂರಿಸ್ಕೊಂಡದ್ದು ಗೊತ್ತಾಯ್ತಲ್ಲ. ಏಳನೇ ಕ್ಲಾಸ್ ಈಗ ಬೇಡ ಬೇಡ, ಹೋಗಿ ಈಗ ಹೋಗಿ ಆದಷ್ಟು ಶಾಲೆಗೆ ಕಳಿಸಿ ಹಾಜರಾತಿ ಸರಿ ಇರಲಿ. ಮತ್ತೆ ಹೋಮ್ವರ್ಕ್ ಮನೆಯಲ್ಲಿ ಟೀಚರ್ ಕಳಿಸಿದ್ದನ್ನು ದಿನನಿತ್ಯ ಸರಿಯಾಗಿ ಅವರು ಓದ್ತಾ ಇದ್ದಾರೆ ಬರೀತಾ ಇದ್ದಾರೆ ಅನ್ನೋದನ್ನ ಸ್ವಲ್ಪ ಗಮನ ಹರಿಸಿ. ಹಾಗೆ ಕೆಲವು ಮೀಟಿಂಗಲ್ಲೂ ಹೇಳಿದ್ವಿ, 15 ದಿನಕ್ಕೊಮ್ಮೆನಾದರೂ ನಿಮ್ಮ ಮಕ್ಕಳ ಕ್ಲಾಸ್ ಟೀಚರ್ನ ಬಂದು ಭೇಟಿಯಾಗಿ ಮಕ್ಕಳು ಶಿಕ್ಷಣ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ. ಅದನ್ನ ನೀವು ದಯವಿಟ್ಟು ಮಾಡಿ. ಯಾಕಂದ್ರೆ ನಮ್ಮ ಮಕ್ಕಳ ಬಗ್ಗೆ ಎಲ್ಲರಿಗೂ ನಂಬಿಕೆ ಇರ್ತದೆ, ಮನೆಯಲ್ಲಿ ಮಕ್ಕಳು ಬರೀತಾರೆ ಓದ್ತಾರೆ ಅನ್ನೋದನ್ನ. ಆದರೆ ಶಿಕ್ಷಕರು ಹೇಳಿದ್ದನ್ನ ಕಂಪ್ಲೀಟ್ ಮಾಡಿದ್ದಾರೆ ಇಲ್ವಾ ಅನ್ನೋದನ್ನ ದಯವಿಟ್ಟು ಬಂದು ತಿಳ್ಕೊಂಡು ನಿಮ್ಮ ಮಕ್ಕಳ ಶಿಕ್ಷಣದ ಬಗ್ಗೆ ಜಾಸ್ತಿ ಗಮನ ಹರಿಸಿ ಅಂತ ನನ್ನ ಮಾತು. ಪಾಲಕರ ಜವಾಬ್ದಾರಿಯನ್ನು ತಮ್ಮ ಮಾತಿನ ಮೂಲಕ ಹೇಳಿದಂತ ನಮ್ಮ ಎಸ್ಟೇಟ್ಗಳಲ್ಲಿ ಧನ್ಯವಾದಗಳು. ಈಗ ಬೇರೆ ಮುಗಿಸ್ಕೊಂಡ ವಂದನಾರ್ಪಣೆಯನ್ನು ನಮ್ಮ ಶಾಲೆಯ ಶಿಕ್ಷಕಿಯಾದ ನಿರ್ವಹಣೆಯವರು ನೆರವೇರಿಸಿದರು. ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿವಸ ಸಮಗ್ರ ಶಿಕ್ಷಣ ಅಭಿಯಾನ ಕರ್ನಾಟಕ ಇದರ ವತಿಯಿಂದ ಈ 4 ದಿನಗಳ ಕಾಲ ಸಾಮಾಜಿಕ ಪರಿಶೋಧನಾ ಕಾರ್ಯವನ್ನು ಕೈಗೊಂಡು ಈಗ ಕೊನೆಯ ಹಂತ ಪಾಲಕರ ಸಭೆಯನ್ನು ಇವತ್ತು ಹಮ್ಮಿಕೊಳ್ಳಲಾಗಿ ಅನೇಕ ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಸಾಮಾಜಿಕ ಪರಿಶೋಧನಾ ಕಾರ್ಯದ ಮೊದಲಾಧಿಕಾರಿಗಳಾದಂಥ ಶ್ರೀ ಆರ್ವಿನಾಯಕ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ SDMC ಅವರ ಪರವಾಗಿ ಹಾಗೂ ಮತ್ತು ಉಳಿದ ಪಾಲಕ ಪೋಷಕರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಅವರಿಗೆ ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಅದೇ ರೀತಿಯಾಗಿ ಈ ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮದ ಮುಖ್ಯವಾದ ವಿಷಯಗಳಾದಂತಹ ನಮ್ಮ ಗೀತಾ ಮೇಡಮ್ ಅವರಿಗೆ ಅವರು ನಮ್ಮ ಮಕ್ಕಳ ಜವಾಬ್ದಾರಿ, ಶಾಲಾ ಸೌಲಭ್ಯ ಹಾಗೆ ಶಿಕ್ಷಕರ ಜವಾಬ್ದಾರಿ ಎಲ್ಲವನ್ನ ಸವಿಸ್ತಾರವಾಗಿ ನಿಗದಿತ ವ್ಯವಹರಿಸಿದ್ದಾರೆ. ಅವರಿಗೆ ನಮ್ಮ ಶಾಲಾ ವತಿಯಿಂದ SDMC ಪರವಾಗಿ, ಮಕ್ಕಳ ಪರವಾಗಿ ಹಾಗೂ SDMC ಸರ್ವ ಸದಸ್ಯರ ಪರವಾಗಿ ಮತ್ತು ಪಾಲಕ ಪೋಷಕರ ಪರವಾಗಿ ನಾನು ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಅದೇ ರೀತಿಯಾಗಿ ಈ ಒಂದು ವೇದಿಕೆಯಲ್ಲಿ ಇದ್ದಂತಹ ನಮ್ಮ ಶಾಲೆಯ SDMC ಅಧ್ಯಕ್ಷರಾದಂತಹ ಮಾಸ್ತಿಗೌಡರವರಿಗೂ ಸಹ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಯನ್ನು. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ತಿಮ್ಮಕ್ಕ ಗೌಡರವರಿಗೂ ಸಹ ನಾನು ಈ ಒಂದು ಕಾರ್ಯಕ್ರಮದ ಪರವಾಗಿ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ. ಅದೇ ರೀತಿಯಾಗಿ ಈ ಒಂದು ಪರಿಶೋಧನಾ ಕಾರ್ಯಕ್ರಮದಲ್ಲಿ ಆರ್ಥಿಕರಾಗಿ ಬಂದಿದ್ದಂತಹ ನಾಗರತ್ನ ನಾಯ್ಕರವರಿಗೂ ಮತ್ತು ಸರಿತಾ ಅಂಬಿಗರವರಿಗೂ ಕೂಡ ನಾನು ನಮ್ಮ SDMC ಪರವಾಗಿ ಮತ್ತು SDMC ಸದಸ್ಯರ ಪರವಾಗಿ, ಶಿಕ್ಷಕರ ಪರವಾಗಿ, ಪಾಲಕ ಪೋಷಕರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ನನ್ನ ಸಹೋದ್ಯೋಗಿಯಾದಂತಹ ಶ್ರೀಮತಿ ಶೋಭಾ ನಾಯ್ಕರವರಿಗೂ ಕೂಡ ನಾನು ನಮ್ಮ SDMC ಪರವಾಗಿ, ಪಾಲಕ ಪೋಷಕರ ಪರವಾಗಿ ಹಾಗೂ ಉಳಿದ ಶಿಕ್ಷಕರ ಪರವಾಗಿ ಎಲ್ಲರ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೆ ಕೊನೆಯದಾಗಿ ಇಲ್ಲಿ ನಡೆದಂತಹ ಪ್ರತಿಯೊಬ್ಬರಿಗೂ ಇನ್ನೊಮ್ಮೆ ನಾನು ಎಲ್ಲರಿಗೂ ಧನ್ಯವಾದ. ಮತ್ತೆ ಹೌದು, ಈಗ ಈ ಸರಿಗೆ ನಮ್ಮ ಎಲ್ಲ ಪಾಲಕ ಪೋಷಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ ಅನ್ನೋ ತುಂಬಾ ಸಂತೋಷ ಆಗಿದೆ. ಹಾಗೆ ಮುಂದಿನ ಒಂದು ನಾವು ಸಭೆ ಕರೆದಾಗ SDMC ಸಭೆಯಲ್ಲಿ ಅಷ್ಟು ಜನ SDMC ಸದಸ್ಯರು ಬನ್ನಿ. ಹಾಗೆ ಪಾಲಕ ಪೋಷಕ ಸಭೆಯನ್ನ ಕರೆದಾಗ ಪ್ರತಿಯೊಬ್ಬ ಪಾಲಕ ಪೋಷಕರು ಕೂಡ ಇದೇ ರೀತಿಯಾಗಿ ಒಂದು ಸಭೆಯನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳ್ಕೊಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನ ಹೇಳ್ತಾ ಈ ನನ್ನ ಕೊನೆಯದಾಗಿ ವಂದನೆಯನ್ನು ಮುಗಿಸ್ತಾ ಇದ್ದೇನೆ. ನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉತ್ಕಲ ಬಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಗದಿ ತರಂಗ
तव शुभ नामे जागे तव शुभाशिष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय जय